ಕವರಲ್ಲಿ ಎಲ್ಲಾ ಕವರಲ್ಲಿ ಕೂಡ ಒಂದು ಲೈನ್ ಅಂತ ಇರ್ತದೆ, ಅದರ ಹ್ಮ್. ಒಂದು 4-5 ಲೈನ್ ಇರ್ತದೆ. ಹೌದು. ಅದನ್ನು ಕರೆಕ್ಟ್ ಮಧ್ಯಭಾಗದಲ್ಲಿ ಇಟ್ಟು ಹೀಗೆ ನೋಡಿ ಓಪನ್ ಮಾಡಬಹುದು. ಲೈನಿಂದ ಕ್ಲೀನ್ ಕಟ್ ಆಗ್ತದೆ. ಅದರಲ್ಲಿ ಒಂದೇ ಒಂದು ಬೇರ್ ಕಟ್ ಆಗುದಿಲ್ಲ. ಗೊತ್ತಾಯ್ತಲ್ಲ. ಆವರೇಜ್ ನಮಗೆ ಒಂದು 35ರಿಂದ 45 ಫೀಟ್ ಹೈಟ್ ಈ ಮರ ಸಿಗ್ತದೆ. ಒಂದೇ ತರ ಅಡಿಕೆ ಮರದಾಗೆ ಸೈಡಿಗೆ ಗೆಲ್ಲಿಲ್ಲದೆ. ಹಾಗಾಗಿ ಇದರಲ್ಲಿ ಟಿಂಬರ್ ಒಳ್ಳೇದು ಬರ್ತದೆ. ಅವರಿಗೆ ಕೂಡ ನಾವು ಫ್ಯಾಕ್ಟರಿ ಅವರ ಹತ್ರ ಕೂಡ ಹೇಳುವಾಗ ಅವರು ಹೇಳಿದೇನಂದ್ರೆ, ಹೋಗಿ ನಾವು ಕೆಲವು ತೋಟಗಳು ನೋಡುವಾಗ ಅದರಲ್ಲಿ ಸಕ್ಸಸ್ ಕಂಡಿತ್ತು. ಹಾಗಾಗಿ ಈಗ ನಂದು ಈ ಒಂದು ಜಮೀನು ಅಂತ ಹೇಳಿದ್ರೆ 5 ಎಕರೆ ಜಮೀನಿದು. ಇದರಲ್ಲಿ ನಾನು ನಟ್ಟಿರುವಂತದ್ದು ಎಲ್ಲದು 9 ಫೀಟ್ ಚಚ್ಚೌಕ, ಇದು ಉದುರಿ ಹೋಗುವಂಥದ್ದು. ಇದನ್ನೇ ತೆಗೆದು ಒಂದು 8 ಗರಿ ತೆಗೆದು ನಾವು ಇದನ್ನು ಅದಕ್ಕೆ ಎಲ್ಲೆಲ್ಲಿ ಸೊಪ್ಪು ತಂದು ಎಂತದು ಬೇಡ, ಖರ್ಚಿಲ್ಲ. ಇದು ಮತ್ತೆ ಕೈಬೇವಿನ ಜಾತಿಗೆ ಸೇರಿದ ಒಂದು ಮರ, ಇದು ಹೆಬ್ಬೇವು ಕೂಡ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಪ್ರತಿ ಬಾರಿಯೂ ಕೂಡ ಕೃಷಿಯ ಬೇರೆ ಬೇರೆ ಪ್ರಕಾರಗಳನ್ನು ತೋರಿಸುವಂಥದ್ದು. ಇವತ್ತು ತುಂಬ ಚರ್ಚೆಯಲ್ಲಿರುವಂಥದ್ದು, ಜನರು ಹೆಚ್ಚು ಆಸಕ್ತಿ ಇರುವಂಥದ್ದು ಕಾಳು ಮೆಣಸಿನ ಕೃಷಿಯ ಬಗ್ಗೆ. ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯ ಪ್ರಯೋಗಗಳನ್ನು ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಾಳು ಮೆಣಸನ್ನು ಕೃಷಿ ಮಾಡುವಂಥ ಹೇಗೆ ಅನ್ನುವಂಥದ್ದನ್ನು ನಿಮಗೆ ಬೇರೆ ಬೇರೆ ಹಂತದಲ್ಲಿ ತೋರಿಸಿದ್ದೇನೆ. PVC ಪೈಪ್ಗಳು, ಅದೇ ರೀತಿ ಸಿಮೆಂಟ್ ಕಂಬಗಳು, ಧೂಪದ ಮರಗಳು, ಪಯ್ಯಾನಿ ಮರಗಳು, ಹಲಸಿನ ಮರಗಳು, ಅಡಿಕೆ, ಇದರ ಎಲ್ಲದರ ಮಧ್ಯದಲ್ಲಿ ಕಾಳು ಮೆಣಸಿನ ಬಗ್ಗೆ ನೀವು ನೋಡಿರ್ತೀರಿ. ಆದರೆ ಸೌತ್ ಕೇಂದ್ರದ ಫಸ್ಟ್ ಕಂಟೆಂಟ್ ಇದು ನಾನು ಮಾಡ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೆಬ್ಬೇವಿನಲ್ಲಿ ಕಾಳುಮೆಣಸು ಆಗ್ತದೆ, ಕಾಳುಮೆಣಸು ಮಾಡ್ಬೋದು ಅನ್ನೋಂಥದ್ದು ಪ್ರಾಯೋಗಿಕವಾಗಿ ಮಾಡಿರುವಂಥ ತೋಟದಲ್ಲಿ ನಾನಿರುವಂಥದ್ದು. ಇಲ್ಲಿ ನಿಮಗೆ ವಿಶಾಲವಾಗಿ ಕಾಣ್ತಿರುವಂಥದ್ದು ಪೂರ್ತಿ ಕೇವಲ 12 ತಿಂಗಳ ಹೆಬ್ಬೇವು, ಸುಮಾರು 15 ಅಡಿ ಮೇಲಕ್ಕೆ ಹೋಗಿರುವಂಥ ಹೆಬ್ಬೇವಿನ ಮರ. ಈ ಹೆಬ್ಬೇವು ಅಂತ ಹೇಳಿದ್ರೆ ಬಯಲುಸೀಮೆ ಭಾಗದಲ್ಲಿ ತುಂಬ ಚೆನ್ನಾಗಿ ಬೆಳೀತದೆ ನಾವು ಅಂದ್ಕೊಂಡಿದ್ದೇವೆ. ಆದರೆ ಕರಾವಳಿಯಲ್ಲೂ ಕೂಡ ಬೇಸಿಗೆಯಲ್ಲಿ ನೀರಿಲ್ಲದೆ ಕೂಡ ಇಷ್ಟು ಚೆನ್ನಾಗಿ ಬೆಳೀತದೆ ಅನ್ನುವಂಥದ್ದನ್ನು ತೋರಿಸಿರುವಂಥ ಒಂದು ತೋಟ. ಇವರ ಹೆಸರು ಪ್ರಿನ್ಸ್ ಥಾಮಸ್ ಅಂತೇಳಿ. ಪ್ರಾಯೋಗಿಕ ಕೃಷಿಕರು, ಕೇರಳ ಮೂಲದಿಂದ ಬಂದು ಕರ್ನಾಟಕದಲ್ಲಿ ಸುಮಾರು ವರ್ಷದಿಂದ ಕೃಷಿಯಲ್ಲಿ ವಿಶೇಷ ಪ್ರಯೋಗಗಳನ್ನು ಮಾಡ್ತಾಯಿದ್ದಾರೆ. ಇವರು ಇದಕ್ಕಿಂತ ಮೊದಲು ಕೂಡ ಒಂದು ಹಲಸಿನ ತೋಟದ ಬಗ್ಗೆಯೂ ಕೂಡ ತೋರಿಸಿದ್ದೆ. ಅಡಿಕೆಯಲ್ಲಿ ಬೇರೆ ಬೇರೆ ರೀತಿಯ ಪ್ರಕಾರಗಳು, ಅದರ ಬೇರೆ ಬೇರೆ ಸಿಸ್ಟಮ್ಗಳನ್ನು ಮಾಡಿದ್ದಾರೆ. ಇವತ್ತು ಈ ಹೆಬ್ಬೇವಿನ ತೋಟದಲ್ಲಿ ನಾನಿದ್ದೇನೆ. ಈ ಹೆಬ್ಬೇವು ಹೇಗೆ ಕ್ಲಿಕ್ ಆಗುತ್ತಾ, ಮತ್ತು ಹೇಗೆ ಕಾಳುಮೆಣಸು ಹಿಡಿತದೆ, ಮತ್ತು ಇಷ್ಟು ಹೆಬ್ಬೇವನ್ನು ಹಾಕಬೇಕಾದ್ರೆ ಹೇಗೆ ಇವರಿಗೆ ಧೈರ್ಯ ಬಂತು, ಈ ಹೆಬ್ಬೇವು ಮರ ಕಾಳುಮೆಣಸು ಬೇಡ ಅಂತ ಹೇಳಿದ್ರೆ ನಾಳೆ ಹೆಬ್ಬೇವು ಮಾರಾಟ ಮಾಡಿದರೆ ಇದಕ್ಕೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇದೆಯಾ, ಇದೆಲ್ಲ ಸಂಗತಿಯನ್ನು ಈ ಕಂಟೆಂಟಲ್ಲಿ ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ ಪ್ರಿನ್ಸ್ ಅವರ ಹೆಬ್ಬೇವು ತೋಟದ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಸ್ನೇಹಿತರೆ, ತುಂಬ ಯೂನಿಫಾರ್ಮಿಟಿಯಾಗಿ ಒಂದೇ ರೀತಿಯಲ್ಲಿ ಬೆಳೆದಿರುವಂಥ ಒಂದು ಹೆಬ್ಬೇವಿನ ತೋಟ. ಅದರ ಜೊತೆಗೆ ಪ್ರಿನ್ಸ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ. ಸುಮಾರು 1-1.5 ವರ್ಷದ ಹಿಂದೆ ನಿಮ್ದೊಂದು 2-3 ಕಂಟೆಂಟ್ಗಳನ್ನು ಮಾಡಿದ್ವಿ. ಹೌದು. ಅದಾದ್ಮೇಲೆ ಮತ್ತೆ ಬಂದಿದ್ವಿ. ನಾವು ಕರ್ನಾಟಕ ಮತ್ತು ಕೇರಳಕ್ಕೆ ಹೋಲಿಸಿದ್ರೆ ಕೇರಳದ 14 ಜಿಲ್ಲೆಗಳಲ್ಲೂ ಕೂಡ ಕಾಳುಮೆಣಸನ್ನು ವ್ಯವಸ್ಥಿತವಾಗಿ ಬೆಳೀತಾರೆ. ಕರ್ನಾಟಕದಲ್ಲಿ 5-6 ಜಿಲ್ಲೆಯಲ್ಲಿ ಮುಖ್ಯವಾಗಿ. ಅದಾದ್ಮೇಲೆ ಅದಕ್ಕಿಂತ ಆ ಕಡೆ ಈಗ ವಿಸ್ತರಣೆ ಆಗ್ತಿದೆ ಅಷ್ಟೇ. ಅಂಥದ್ರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಪ್ರಯೋಗಗಳು. ನಾವು ತೋರಿಸೋದನ್ನು ಏನು ಅಂತ ಹೇಳಿದ್ರೆ, ನೀವು ಮಾಡೋ ಪ್ರಯೋಗನ ಎಲ್ಲನ ಅಪ್ಲೈ ಮಾಡಿ ಅಂತ ಹೇಳುವಂಥದ್ದಲ್ಲ. ನೀವು ಕೃಷಿಕರು ಇದನ್ನು ನೋಡಿ ಒಂದು 4 ಗಿಡಕ್ಕೆ ಪ್ರಯೋಗ ಮಾಡಿ, ನಿಮ್ದು ಕ್ಲಿಕ್ ಆದ್ರೆ ನಿಮ್ದನ್ನು ಮಾಡೋದು, ಇನ್ನೊಬ್ರು ಮಾಡಿದ ಇನ್ನೊಬ್ರು ಯಾವ್ದನ್ನಾದ್ರೂ ಅವ್ರು ಮಾಡ್ಬೋದು, ಅವರಿಗೆ ಚಾಯ್ಸ್ ಇರುವಂಥದ್ದು. ಹಾಗಾಗಿ ಫಸ್ಟ್ ನಾವು ಈ ಕಹಿಬೇವಿನ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು, ನೀವು ನೆಡ್ತೀರಲ್ಲ ಕಾಳುಮೆಣಸು, ಯಾಕಂದ್ರೆ ನಿಮ್ದು ಸಕ್ಸಸ್ ರೇಟ್ ತುಂಬಾ ಹೆಚ್ಚಿದೆ ಅಂತ ನಾನು ನೋಡಿದ್ದೇನೆ ನಿಮ್ಮ ಅಡಿಕೆ ತೋಟದಲ್ಲೆಲ್ಲ. ಯಾವ್ಯಾವ ಮೆಥಡ್ ನೆಡ್ತೀರಿ ಮತ್ತು ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಹಾಕ್ತೀರಿ? ಭೂಮಿ ಪ್ರಿಪೇರ್ ಹೇಗಿರ್ತದೆ? ಹೌದು. ನಮಸ್ತೆ ಪ್ರಸಾದ್ ಅವರೇ. ನಾನೀಗ ಕಾಳು ಮೆಣಸು ನಡುವ ಬಗ್ಗೆ ನಮ್ಮ ಸಿಸ್ಟಮ್ ಬಗ್ಗೆ ನಾವೀಗ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೇವೆ. ನಾವೀಗ ನಾಟಿ ಮಾಡಿದ್ದು ಕೂಡ ನೀವು ನೋಡಿದ್ದೀರಿ. 6 ತಿಂಗಳಲ್ಲಿ ಅದರಲ್ಲಿ ಹೂ ಗರಿ ಬಂದಿದೆ. 6 ತಿಂಗಳಲ್ಲಿ ಈಗ ನಾವು ಮಳೆಗಾಲದಲ್ಲಿ ಕಾಳು ಮೆಣಸು ಹಾಕಬೇಕಾದ್ರೆ ನಾವು ಬೇಸಿಗೆಯಲ್ಲಿ ನಮ್ಮ ಜಮೀನನ್ನು ಪ್ರಿಪೇರ್ ಮಾಡಬೇಕು. ಹಾಗಾಗಿ ನಾವು ಬೇಸಿಗೆಯಲ್ಲಿ ಇದಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಡೋಲೋಮೇಟ್ ಕೊಟ್ಟಿದ್ದೇವೆ. ಒಂದೊಂದು ಮರದ ಬುಡಕ್ಕೆ ಡೋಲೋಮೇಟ್ ಕೊಟ್ಟಿದ್ದೇವೆ. ಅದೀಗ ಮಣ್ಣಿಗೆ ಸೆಟ್ ಆಗಿದೆ. ಈಗ ನಾವು ಅದಕ್ಕೆ ಕಾಳು ಮೆಣಸು ನಾಟಿ ಮಾಡುವ ವಿಧಾನವನ್ನು ಈಗ ನಾವು ಹೇಳುವಂಥದ್ದು. ಇಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಮಳೆಗಾಲ ಬರುವಾಗ ಹುಲ್ಲು ಬಂದಿರ್ತದೆ. ಈಗ ಹುಲ್ಲನ್ನೆಲ್ಲ ನಾವು ತೆಗೆದು ಮಾಡಿದ್ದೇವೆ. ಮತ್ತೆ ನಾವೇನ್ ಮಾಡ್ಬೇಕಂತಾದ್ರು ಹೇಳುವುದಂತೆ, ಈಗ ಸ್ವಲ್ಪ ಇಳಿಜಾರು ಪ್ರದೇಶ ಆದ್ರೂ ಕೂಡ ನಾವು ಈ ಬೆಡ್ ಅನ್ನು ಸ್ವಲ್ಪ ರೈಸ್ ಮಾಡಬೇಕು. ಒಂದು ಅರ್ಧ ಫೀಟ್ ಆದ್ರೂ ನಾವು ಮಣ್ಣನ್ನು ಸ್ವಲ್ಪ ರೈಸ್ ಮಾಡಬೇಕು. ಅಂದ್ರೆ ನಮ್ಮ ಇರುವ ಲೆವೆಲಿಗೆ, ಯಾವ ಲೆವೆಲಿಗೆ, ಮಣ್ಣಿನ ಲೆವೆಲಿಗೆ ಮಣ್ಣು ಇರಬಾರ್ದು, ನಾವು ನಡಬಾರ್ದು, ಸ್ವಲ್ಪ ರೈಸ್ ಮಾಡಬೇಕು. ಈಗ ರೈಸ್ ಮಾಡುವುದನ್ನು ನಾವು ತೋರಿಸ್ತೇವೆ.
ಅಂದ್ರೆ ಕೇವಲ ಗದ್ದೆಯಲ್ಲಿ ಮಾತ್ರ ಅಲ್ಲ, ನೀವು ಗುಡ್ಡದ ಮೇಲೆ ಮಾಡುವಾಗಲೂ ಸ್ವಲ್ಪ ಎತ್ತರದಲ್ಲಿ ಇದ್ರೆ ಒಳ್ಳೇದು ಅಂತ. ಹೌದು, ಒಳ್ಳೇದು ಅಲ್ಲ? ನೋಡಿ ಅಲ್ಲಿ ಗೊಬ್ಬರ ಕೂಡ ಕಾಣ್ತದೆ, ನಾವು ಓಹೋ, ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಂತ ಗೊಬ್ಬರ ಕೂಡ ಕಾಣ್ತದೆ. ಏನೇನು ಗೊಬ್ಬರಗಳು ಹಾಕಿದ್ರಿ ಇದಕ್ಕೆ? ನಾವು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿ ಈಗ ನಾವು ಕೋಳಿ ಗೊಬ್ಬರವನ್ನು ಒಂದೊಂದು ಕೆಜಿ ಹಾಕಿ ಇಟ್ಟಿದ್ದೇವೆ ಇದರ ಬುಡದಲ್ಲಿ. ಈ ಬುಡ ಲೂಸ್ ಮಾಡಿದ್ದೇವೆ ಈಗ, ಇನ್ನು ಕೂಡ ಸ್ವಲ್ಪ ನಾವು ಲೂಸ್ ಮಾಡ್ತಾ ಇದ್ದೇವೆ. ಒಂದು ಅರ್ಧ ಫೀಟ್ ಇಂದ 3/4 ಫೀಟ್ ನಾವು ರೈಸ್ ಮಾಡಬಹುದು. ಅದು ಮಳೆ ಬರುವಾಗ ಸಾಧಾರಣ ಒಂದು 3 ರಿಂದ 4 ಇಂಚು ಡೌನ್ ಆಗಿ ಒಂದು ಅರ್ಧ ಫೀಟ್ ಹೈಟ್ ಗೆ ನಮಗೆ ಸಿಗ್ತದೆ. ಮತ್ತೆ ನಾವು ಈಗ 2 ವರ್ಷದಲ್ಲಿ ಇದಕ್ಕೆ ಮಾಡಬೇಕಾದ ಕೆಲಸ ಮಣ್ಣು ರೈಸ್ ಮಾಡುವಂತದನ್ನು ನಾವು ಮಾಡಬೇಕು. ಯಾಕೆಂತ ಹೇಳಿದ್ರೆ 2 ವರ್ಷ ಅಂತಲ್ಲ, 1 ವರ್ಷದಲ್ಲೇ ಮುಗಿಸಬೇಕು. ಯಾಕೆಂತ ಹೇಳಿದ್ರೆ ಪೆಪ್ಪರಿನ ಬೇರು ಕಟ್ ಆಗಬಾರ್ದು. ಹಾಗಾಗಿ ಈಗ ಒಮ್ಮೆ ರೈಸ್ ಮಾಡ್ತೇವೆ, ಇನ್ನು ಮಳೆ ಬಿಡುವ ಟೈಮಲ್ಲಿ ಇದಕ್ಕೆ ಕಂಪೋಸ್ಟ್ ಹಾಕಿ ಫೈನಲ್ ರೈಸ್ ಮಾಡಿ ಬಿಡ್ತೇವೆ. ಆವಾಗ ನಮಗೆ ಈಗ ನಮ್ಮ ಮಣ್ಣಿನ ಲೆವೆಲಿಗೆ ಇಂತ 1 ಫೀಟ್ ಹೈಟ್ ಬರ್ತದೆ. ಮಳೆಗಾಲದಲ್ಲಿ ಎಷ್ಟು ಮಳೆ ಬಂದರೂ ಇದರ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ. ಮಳೆ ನಿಂತ ಮೇಲೆ ಒಂದು 10 ನಿಮಿಷದಲ್ಲಿ ಇದರದ್ದು ನೀರು ಹರಿದು ಹೋಗ್ತದೆ. ಹಾಗಾಗಿ ನಮ್ಮ ಬೇರುಗಳಿಗೆ ಯಾವುದೇ ಡ್ಯಾಮೇಜ್ ಅಷ್ಟೊಂದು ಬರುವುದಿಲ್ಲ. ಈಗ ನೋಡಿ, ನಾವು ಅರ್ಧ ಫೀಟ್ ಇಂದ ಒಂದು 3/4 ಫೀಟ್ ಇದನ್ನು ರೈಸ್ ಮಾಡಿದ್ದೇವೆ. ಇದರ ಮಧ್ಯೆ ನಾವು ಈಗ ಇದು ಹೆಬ್ಬೇವಿನ ಬಗ್ಗೆ ನಾನು ಮಾತಾಡುದು. ಅಡಿಕೆ ಸಸಿಗೆ ಈ ಮೆಥಡ್ ವರ್ಕ್ ಆಗುದಿಲ್ಲ. ಹೆಬ್ಬೇವೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಸಾಧಾರಣ ನಮ್ಮ ಪ್ರಕಾರ 10 ರಿಂದ ಒಂದು 15 ಇಂಚು, 12 ಇಂಚು, 9 ಇಂಚು, 8 ಇಂಚು ಈ ಅಲ್ಲಿಗೆ ಇದಕ್ಕೆ ಬೆಳವಣಿಗೆ ಬರ್ತದೆ, ಗರ್ತು ಬರ್ತದೆ. ಗರ್ತು ಬರುವಾಗ ನಾವು ಈ ಅಡಿಕೆದ ಹಾಕಿದಾಗೆ ಬುಡದಲ್ಲಿ ಕೊಂಡು ಹಾಕಿದರೆ ಏನಾಗ್ತದೆ ಅಂತ ಹೇಳಿದ್ರೆ ಇದರದ್ದು ಬೇರು ಕಟ್ಟಾಗಲಿಕ್ಕೂ ಇದರ ಬಳ್ಳಿ ಕಟ್ಟಾಗಲಿಕ್ಕೂ ಸಾಧ್ಯತೆ ಉಂಟು. ಅಂದ್ರೆ ಇದೊಂದು 10 ವರ್ಷ ಆಗುವಾಗ ನಮ್ಮ ಪ್ರಕಾರ ಒಂದು 40 ಇಂಚಿನ ಮರ ಆಗ್ತದೆ. ಅವಾಗ ಗರ್ತ್ ಅಂತ ಹೇಳಿದ್ರೆ ಒಂದು 3.5-4 ಫೀಟ್ ಗರ್ತಿಗೆ ಸಿಗ್ತದೆ. ಆವಾಗ ನಮ್ಮ ಪೆಪ್ಪರ್ ಬಳ್ಳಿಗೆ ಸಮಸ್ಯೆ ಬರಬಾರ್ದು ಅಂತ ಹೇಳಿ ನಾವು ಮರದಿಂದ ಕಡಿಮೆ ಪಕ್ಷ 1 ರಿಂದ 1.5 ಫೀಟ್ ದೂರದಲ್ಲಿ ನಾವು ಗುಂಡಿ ಮಾಡಬೇಕು. ಬುಡಕ್ಕೆ ತಾಗಿ ನಾವು ಗುಂಡಿ ಮಾಡಬಾರ್ದು. 1 ರಿಂದ 1.5 ಫೀಟ್ ದೂರ. ಹಾಗಾದ್ರೆ ಈಗ ನಾವು ಒಂದು 40 ಇಂಚು 50 ಇಂಚು ಗರ್ತು ಬರುವಾಗ ಈ ಬಳ್ಳಿಯ ಬುಡಕ್ಕೆ ಯಾವುದೇ ಸಮಸ್ಯೆ ಮರದಿಂದ ನಮಗೆ ಬರಬಾರ್ದು. ಹಾಗೆ ಇದರಲ್ಲಿ ಒಂದು ಗುಂಡಿ ಮಾಡಿ ಸರ್. ಗುಂಡಿ ಆಯ್ತು. ಇನ್ನು ನಾನು ಇದನ್ನು ನಡುವುದು ಬಹಳ ಸರಳ ವಿಧಾನದಲ್ಲಿ ಹೇಳ್ತೇನೆ. ಇದರಲ್ಲಿ ನಡುವುದು ಕೂಡ ಒಂದು ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು. ಯಾವಾಗ ಅಂತ ಹೇಳಿದ್ರೆ, ಈಗ ನಾನು ಕನ್ನಡದಲ್ಲಿ ನನಗೆ ಅದು ಎಷ್ಟು ಹೇಗೆ ಹೇಳಲಿಕ್ಕೆ ಅಂತ ಗೊತ್ತಿಲ್ಲ. ನಾವು ಆದಷ್ಟು ಗಿಡವನ್ನು ನಾರ್ತ್ ಸೈಡ್ ಇಂದ ನಾಟಿ ಮಾಡುವ ರೀತಿಯಲ್ಲಿ ನಾವು ಅದನ್ನು ಗುಂಡಿ ಪ್ರಿಪೇರ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಈ ಸೂರ್ಯ ಸ್ವಲ್ಪ ಕ್ರಾಸ್ ಆಗಿ ಹೋಗುವಾಗ ಬಿಸಿಲು ಸೌತ್ ಇಂದ ಹೊಡೆಯುತ್ತದೆ. ಹಾಗಾಗಿ ಅದರ ಆಪೋಸಿಟ್ ನಾವು ಬಳ್ಳಿ, ಯಾಕೆಂತ ಹೇಳಿದ್ರೆ ಇದು ಸಣ್ಣ ಗಿಡಗಳು, ಅದಕ್ಕೆ ಬಿಸಿಲು ಬಾರದು ಅಂತ ಹೇಳಿ ನಾರ್ತ್ ಸೈಡ್ ಅಲ್ಲಿ ಗುಂಡಿ ಮಾಡಿ ನಾವು ಇದನ್ನು ನಾಟಿ ಮಾಡುದು ಅತ್ಯುತ್ತಮ. ಮತ್ತೆ ಅವರವರ ಜಾಗಕ್ಕೆ ಹೊಂದಿಕೊಂಡಿರ್ತದೆ. ಇದೀಗ ನಾರ್ತ್ಗೆ ಗುಂಡಿ ತೆಗೆದಿದ್ದೇವೆ. ಇದನ್ನು ನಾವೀಗ ಕೆಲವರು ಬ್ಲೇಡ್ ಮಾಡಿ ಚಾಕಿನಿಂದ ಓಪನ್ ಮಾಡ್ತಾರೆ. ಆವಾಗ ಇದರದ್ದು ಬೇರು ಕಟ್ಟಾಗುವ ತುಂಬಾ ಸಾಧ್ಯತೆ ಉಂಟು. ಅದಕ್ಕೆ ನಾವೀಗ ಎಂತ ಮಾಡೋದು ಅಂತ ಹೇಳಿದ್ರೆ, ಈ ಕವರಲ್ಲಿ ಎಲ್ಲಾ ಕವರಲ್ಲಿ ಕೂಡ ಒಂದು ಲೈನ್ ಅಂತ ಇರ್ತದೆ. ಅದರದ್ದು ಒಂದು 4-5 ಲೈನ್ ಇರ್ತದೆ. ಅದನ್ನು ಕರೆಕ್ಟ್ ಮಧ್ಯಭಾಗದಲ್ಲಿ ಇಟ್ಟು ಹೀಗೆ ನೋಡಿ ಓಪನ್ ಮಾಡಬಹುದು. ಕ್ಲೀನ್ ಕಟ್ ಆಗ್ತದೆ. ಅದರಲ್ಲಿ ಒಂದೇ ಒಂದು ಬೇರ್ ಕಟ್ ಆಗುದಿಲ್ಲ. ಗೊತ್ತಾಯ್ತಲ್ಲ? ನೋಡಿ, ಬೇರ್ ಕಟ್ ಆಗುದಿಲ್ಲ, ಕ್ಲೀನ್ ಆಗಿ ಸಿಗ್ತದೆ ನಮಗೆ. ಏನು ಬ್ಲೇಡ್ ಹಾಕಿದ್ರು, ಚಾಕ್ ಹಾಕಿದ್ರು ಬ್ಲೇಡ್ ನಮ್ಮ ಬೇರು ಕಟ್ ಆಗುವ ಸಾಧ್ಯತೆ ತುಂಬಾ ಇರ್ತದೆ. ನೋಡಿ, ಕ್ಲೀನ್ ಒಂದು ಬೇರು ಕಟ್ ಆಗ್ಲಿಲ್ಲ, ಇಲ್ಲಾಂದ್ರೆ ಕ್ರಾಸ್ ಕಟ್ ಆಗಿ ಬೇರೆ ಹೋಗ್ತದೆ. ಇದು ನಾವು ಕುಂಬುಕಲ್ ಅಂತ ಹೇಳಿ ಕೇರಳದೊಂದು ತಳಿ ಇದು. ಈಗ ನಾವು 6 ತಿಂಗಳದ್ದು ಹಿಂದೆ ತಂದು ಹಾಕಿದ್ದೇವೆ, ಅದರಲ್ಲಿ ಗರಿ ಬಿಟ್ಟಿದೆ. ಈಗ ನಾವು ಈ ತೋಟದಲ್ಲಿ ಒಂದು 5-6 ವೆರೈಟಿಯನ್ನು ಹಾಕ್ತೇವೆ. ಪ್ರಾಯೋಗಿಕವಾಗಿ 5-6 ವೆರೈಟಿ ನಾವು ಹಾಕ್ತೇವೆ. ಅಂದ್ರೆ ನಮ್ಮಲ್ಲಿ ಈಗ ನಾವು ಒಂದು 5 ಎಕರೆ ನಾವು ಈ ಹೆಬ್ಬೇವಿನ ತೋಟ ಉಂಟು. ಒಂದು 500 ಗಿಡಕ್ಕೆ ಬೇರೆ ಬೇರೆ ಒಂದು 5 ವೆರೈಟಿ ಹಾಕ್ತೇವೆ. ಇದನ್ನು ನಾವು ಈಗ ನೋಡಿ ಸ್ನೇಹಿತರೆ, ಗೊತ್ತಾಗ್ತದೆ ನಿಮ್ಗೆ. ಈಗ ನಾವು ಬೆಡ್ ರೈಸ್ ಮಾಡಿದ ಲೆವೆಲ್ ನಮಗೆ ಗೊತ್ತುಂಟು. ಅದರಲ್ಲಿ ನಾವೊಂದು 6 ಇಂಚು 7 ಇಂಚು ಗುಂಡಿ ಮಾಡಿದ್ದೇವೆ. ಗುಂಡಿ ಮಾಡುವಾಗ ನೋಡಿ, ಈ ರೈಸ್ ಮಾಡಿದ ಲೆವೆಲ್ಗೆ ಗಿಡ ನಿಲ್ಬೇಕು. ಮೇಲೆಗೂ ನಿಲ್ಬಾರ್ದು, ಕೆಳಗಡೆಗೆ ನಿಲ್ಬಾರ್ದು. ಹಾಗೇನಾದ್ರೂ ಗುಂಡಿ ಜಾಸ್ತಿ ಅಂತ ಹೇಳಿದ್ರೆ ಒಂಚೂರು ಮಣ್ಣು ಅಡಿಗೆ ಹಾಕಬೇಕು, ಲೆವೆಲ್ಗೆ ತರಬೇಕು. ಲೆವೆಲ್ಗೆ ತಂದು ಏನ್ ಮಾಡ್ಬೇಕು ಅಂತ, ಈಗ ನಾವು ಯಾವುದೇ ಗೊಬ್ಬರ ಇದಕ್ಕೆ ಕೊಡುದಿಲ್ಲ, ನೇರವಾಗಿ ಇದಕ್ಕೆ ಚೂರು ಮಣ್ಣು ಹಾಕ್ತೇವೆ. ಲೆವೆಲ್ಗೆ ತಕ್ಕ ಮಣ್ಣು ಹಾಕಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಗೊಬ್ಬರ ತಯಾರು ಮಾಡಿ ಇಟ್ಟದುಂಟು. ಟ್ರೈಕೋಡರ್ಮಾ ಮಿಕ್ಸ್ ಮಾಡಿ ಇಟ್ಟಂತ ಗೊಬ್ಬರ ಉಂಟು. ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ಕೈಬೇವಿನ ಹಿಂಡಿ ಉಂಟು, ಕೋಳಿ ಗೊಬ್ಬರ ಉಂಟು, ಮತ್ತೆ ಎಲುಬಿನ ಹುಡಿ. ನಾವು ಅದು ಯಾವುದೇ ಗಿಡದ್ದು ಫೌಂಡೇಶನ್ ಆಗಿ ಎಲುಬಿನ ಹುಡಿ ಹಾಕ್ತೇವೆ ಸ್ವಲ್ಪ. ಇದು 3 ಮಿಕ್ಸ್ ಮಾಡಿ ಮತ್ತು ಟ್ರೈಕೋಡರ್ಮಾ ಮಿಕ್ಸ್ ಮಾಡಿದಂತ ಟ್ರೀಟ್ ಮಾಡಿದಂತ ಒಂದು ನಮ್ಮ ಸಾವಯವ ಗೊಬ್ಬರ ಇದು. ಇದನ್ನು ನಾವು ನೇರ ಈ ಬೇರಿಗೆ ತಾಗುವ ರೀತಿಯಲ್ಲಿ ಕೊಡುವುದಿಲ್ಲ. ನಮ್ಮ ಗಿಡ ನಟ್ಟು
ಚೂರು ಮಣ್ಣು ಹಾಕಿ ಹ್ಮ್. ಅದರ ಮೇಲೆಗೆ ಹ್ಮ್. ಒಂದು 200 ಗ್ರಾಮ್ಸ್ನಷ್ಟು ಹಾ. ಫಸ್ಟ್ ಬೇರು ಬರುವಂಥದ್ದು ಇದಕ್ಕೇನೆ ಹಾ. ಸಿಗುವ ರೀತಿಯಲ್ಲಿ ನಾವು ಹಾಕ್ತೇವೆ. ಅಲ್ಲ ನೋಡಿ ಈ ತರ ಹಾಕ್ತೇವೆ, 2 ಕೈ ಹಾ. 3 ಕೈ ಹಾಕಿದ್ರೆ ಒಂದು 200ರಿಂದ 250 ಗ್ರಾಮ್ ಸಿಗ್ತದೆ. ಹಾ. ಮತ್ತೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಹಾರೆಯಲ್ಲಿ, ಹಾ. ಇನ್ನು ಕೈ ಕೆಲಸ ಇಲ್ಲ, ಹಾ. ಹಾರೆಯಲ್ಲಿ ಇದು ಮುಚ್ಚುವ ರೀತಿಯಲ್ಲಿ ಮಣ್ಣು ಹಾಕ್ತೇವೆ. ಹ್ಮ್. ಹಾ. ನೇರ ಬಿಟ್ಟು ಬಿಡಬಾರ್ದು, ನೇರ ಎಲ್ಲ ಬಿಟ್ಬಿಡ್ಬಾರ್ದು. ಹಾಳಾಗಿ ಹೋಗ್ತದೆ ಹೌದು. ಅಲ್ಲ. ಹೌದು. ಈ ರೀತಿ ಗೊಬ್ಬರ ಹಾಕಿದರೆ ಸ್ನೇಹಿತರೆ, ನಾರ್ತ್ ಅಂತ ಹೇಳಿದ್ರೆ ಉತ್ತರ ಅಂತೇಳಿ, ಉತ್ತರ ಅಂತ ಹೇಳಿದ್ರೆ ದಕ್ಷಿಣದಿಂದ ಬೇಸಿಗೆಯಲ್ಲಿ ಮಕರ ಸಂಕ್ರಾಂತಿ ನಂತರ ದಕ್ಷಿಣದಿಂದ ಸೂರ್ಯನ ಬೆಳಕು ಹೊಡಿಲಿಕ್ಕೆ ಶುರು ಆಗುತ್ತೆ. ಅಡಿಕೆ ಗಿಡಗಳೇ ಸತ್ತೋಗ್ತದೆ ಆ ಟೈಮಲ್ಲಿ, ಓಪನ್ ಆಗ್ತದೆ ಒಂದು ಸೈಡಿಂದ. ಆ ಜಾಗದಲ್ಲಿ ಇವರು ನಾರ್ತಿಂದ ಮಾಡಿದಾಗ ಆ ಕಡೆಯಿಂದ ಬಿಸಿಲು ಅವಾಯ್ಡ್ ಆಗ್ತದೆ ಅಲ್ವಾ. ಇದೆಷ್ಟು ಸಮಯ ಬೇಕು ಇಲ್ಲಿಗೆ ಬಂದು ತಾಗಲಿಕ್ಕೆ ಇದು? ಇದೊಂದು 2 ತಿಂಗಳಲ್ಲಿ ಈಗ ನಮ್ಮ ಮರಕ್ಕೆ ಬಂದು ಸೇರ್ತದೆ ಅದು. ಹಾ 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 ಹಾ. ಏನಂತ ಇನ್ನು ಬೇರೆ ಬರುವಾಗಲೇ ನಾವು ಕೊಟ್ಟ ಗೊಬ್ಬರಕ್ಕೇನೆ ಬರೋದು. ಹಾ. ಇನ್ನು ಇದಕ್ಕೆ ನಾವು ಸ್ವಲ್ಪ ಮಲ್ಚಿಂಗ್ ಹಾಕ್ತೇವೆ, ಎಲೆಯನ್ನು ಮಲ್ಚಿಂಗ್ ಹಾಕ್ತೇವೆ. ಯಾಕೆಂತ ಹೇಳಿದ್ರೆ ಇದು ಈಗ ಮಳೆ ಜಾಸ್ತಿ ಬರುವಾಗ ಈ ಮಣ್ಣು ಕೊಚ್ಚಿಕೊಂಡು ಹೋಗಿ ಗೊಬ್ಬರ ಕೂಡ ಕೊಚ್ಚಿ ಹೋಗುವ ಸಾಧ್ಯತೆ ಉಂಟು. ಹಾ. ಹಾಗಾಗಿ ಸಣ್ಣ ಮಟ್ಟಕ್ಕೆ ಒಂದು ಮಲ್ಚಿಂಗ್ ಮಾಡ್ತೇವೆ. ಹಾ ಹಾ ಹಾ. ಈಗ ಗಿಡ ದೊಡ್ಡದಾಗಿದೆ, ಹಾ. ಆದರೂ ಅದಕ್ಕೆ ಬುಡಕ್ಕೆ ಅಷ್ಟೊಂದು ನೀರು ನೇರವಾಗಿ ಮಳೆ ನೀರು ಬೀಳುವುದಿಲ್ಲ. ಸ್ವಲ್ಪ ಹಾ. ಮಲ್ಚಿಂಗ್ ಮೇಲಿಂದಲೇ ನಮಗೆ ಸಿಗ್ತದೆ. ಹಾ. ಆದರೂ ನಾವು ಹಾಕಿದ ಗೊಬ್ಬರ ಮತ್ತು ಇದ್ರದ್ದು ಕರಗಿ ಹೋಗ್ಬೇಕು. ಮಳೆ ಜಾಸ್ತಿ ಬಂದ್ರೆ ಎಂತ ಮಾಡುದು, ಹಾ. ಅದಕ್ಕೆ ನಾವು ಮೊದಲೇ ಸ್ವಲ್ಪ ಮಲ್ಚಿಂಗ್ ಹಾಕ್ತೇವೆ. ಅದಕ್ಕೆ ಹ್ಮ್ ಹ್ಮ್ ಹ್ಮ್. ಮಲ್ಚಿಂಗ್ ಅಂತ ಹೇಳಿದ್ರೆ ಹ್ಮ್. ಬೇರೆ ಏನಿಲ್ಲ, ನಮ್ಮದೇ ಗಿಡದು ಹ್ಮ್. ಇದು ಉದುರಿ ಹೋಗುವಂಥದ್ದು. ಹ್ಮ್. ಇದನ್ನೇ ತೆಗೆದು ಹ್ಮ್. ಒಂದು 8-10 ಗರಿ ತೆಗೆದು ಹ್ಮ್. ನಾವು ಇದನ್ನು ಅದಕ್ಕೆ ಎಲ್ಲೆಲ್ಲಿ ಸೊಪ್ಪು ತಂದು ಎಂತದು ಬೇಡ, ಅದಕ್ಕೆ ಖರ್ಚಿಲ್ಲ ಖರ್ಚಿಲ್ಲ. ಹ್ಮ್. ಇದು ಮತ್ತೆ ಕೈಬೇವಿನ ಜಾತಿಗೆ ಸೇರಿದ ಒಂದು ಮರ ಇದು, ಹೆಬ್ಬೇವು ಕೂಡ. ಹೌದು. ಈ ಕೆಲವು ಕಡೆ ಇದನ್ನು ಕೈಬೇವು ಅಂತಲೇ ಹೇಳ್ತಾರೆ, ಮೆಡಿಸಿನ್ಗೆ ಇದನ್ನೇ ಯೂಸ್ ಮಾಡ್ತಾರೆ. ಅಲ್ಲಿ ಏನು ಹೌದು. ಕೈಬೇವು ಇಲ್ಲ ಅಂತ ಕಾಣ್ತದೆ, ಹಾ. ಕಹಿ ಜಾಸ್ತಿ ಉಂಟು. ಹೌದು. ನೋಡಿ ಈ ತರ ನಾವು ಒಂದು ಮಲ್ಚಿಂಗ್ ಕೊಟ್ರೆ ರೋಗಕ್ಕೆ ಸ್ವಲ್ಪ ಪ್ರಯೋಜನ ಆಗ್ಬೋದು ಆಗ್ಬೋದು. ಅಲ್ಲ. ಹೌದು. ನೋಡಿ ಇದನ್ನೇ ಕಟ್ ಮಾಡಿ ನಾವು ಹಾ. ಹಾಕುದು. ಹಾ, ಇದು ಹಾ. ಏನಾದ್ರೂ ಒಂದೂವರೆ ತಿಂಗಳಲ್ಲಿ ಉದುರಿ ಬೀಳುವಂತದ್ದು, ಅಲ್ಲ. ಅದನ್ನು ಇವಾಗಲೇ ತೆಗಿತೇವೆ. ಹಾ. ಮತ್ತೆ ಶೇಡ್ ಕೂಡ ಕಡಿಮೆ ಆಗ್ತದೆ. ಯಾವುದಕ್ಕೆ ಈಗ ಮಳೆಗಾಲದಲ್ಲಿ ತುಂಬಾ ಎಲೆ ಇರ್ತದೆ ಇದಕ್ಕೆ, ಹೌದು. ಬೇಸಿಗೆಯಲ್ಲಿ ಎಲೆ ಬಾರಿ ಕಡಿಮೆ. ಇದು ಕರೆಕ್ಟ್ ಕರೆಕ್ಟ್. ನೋಡಿ ಹೀಗೆ ಹಾಕಿ ಬಿಟ್ಟು ಹಾ. ಈ ಬಳ್ಳಿಯನ್ನು ಮಣ್ಣು ಈ ಎಲೆಗೆ ಬೀಳದಾಗೆ ಹ್ಮ್. ಅಡಿಗೆ ಕೂಡ ಹಾಕಿ ಬಿಟ್ರೆ ಹ್ಮ್. ಇದು ಕೂಡ ಕೊಳೆತು ಗೊಬ್ಬರ ಆಗ್ತದೆ. ಕರೆಕ್ಟ್. ಮಣ್ಣು ಕೂಡ ಅಷ್ಟೊತ್ತಿಗೆ ಗಟ್ಟಿಯಾಗಿ ನಿಲ್ತದೆ. ಸರ್, ನೆಡುವುದನ್ನು ಅತ್ಯಂತ ಸರಳವಾಗಿ ನಮಗೆ ತೋರಿಸಿದ್ರಿ. ಜನರಿಗೆ ಪ್ರಶ್ನೆ ಇರುವಂಥದ್ದು ಈ ಗಿಡದ ಬಗ್ಗೆ. ಈ ಗಿಡವನ್ನು ಯಾಕೆ ನೀವು ಸೆಲೆಕ್ಟ್ ಮಾಡಿದ್ರಿ, ಮತ್ತೆ ಇದರದ್ದು ಹಿನ್ನೆಲೆ ಏನು, ಮತ್ತೆ ಬೇರೆ ಎಲ್ಲಾದರೂ ಇದನ್ನು ಮಾಡಿದ್ದು ನೀವು ನಿಮ್ಮ ಕಣ್ಣಾರೆ ನೋಡಿದ್ದೀರಾ? ಮೊದಲನಾಗಿ ಹೇಳಲಿಕ್ಕೆ, ನಾನು ಈ ಹೆಬ್ಬೇವಿನ ತೋಟ ಕೆಲವು ಕಡೆ ನೋಡಿದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಈ ಜಮೀನಿನಲ್ಲಿ ಸ್ವಲ್ಪ ನೀರಿನ ಅಭಾವ ಉಂಟು. ಬೋರ್ವೆಲ್ಲಿಗೆಲ್ಲ ಸುತ್ತಮುತ್ತ ನೀರು ಕಡಿಮೆ ಉಂಟು, ಹಾಗಾಗಿ ನೀರು ಕಡಿಮೆ ಉಂಟು. ಆಗ ಈ ಜಮೀನಿನಲ್ಲಿ ನಾವು ಏನಾದರೂ ಒಂದು ಬೇಸಾಯ ಮಾಡಬೇಕಂತ ಅನಿಸುವಾಗ ನಮಗೆ ನಮ್ಮ ಆಶಯದಲ್ಲಿ ಬಂದಿದ್ದೇನಂತ ಹೇಳಿದರೆ, ಹೆಬ್ಬೇವಿಗೆ ಅಷ್ಟೊಂದು ನೀರು ಬೇಕಾಗಿಲ್ಲ, ಒಂದು 10 ವರ್ಷದಲ್ಲಿ ಒಳ್ಳೆ ಸೈಜು ಬರ್ತದೆ, ಟಿಂಬರ್ ಆದರೂ ನಮಗೆ ಕಟ್ಟಿಂಗ್ ಮಾಡ್ಬೋದು ಅಂತ ಹೇಳಿ ಒಂದು ಇದರಲ್ಲಿ ನಾವು ಇದರ ಬಗ್ಗೆ ಸ್ವಲ್ಪ ಕಲೀಲಿಕ್ಕೆ ಅಂತ ಕೇರಳ ಎಲ್ಲ ಹೋಗಿದ್ದೇವೆ ನಾವು. ಅಲ್ಲಿ ಹೋಗುವಾಗ ನಮಗೆ ಕಂಡದೇನಂತ ಹೇಳಿದರೆ, ಇದು ಕೆಲವರು ಟಿಂಬರ್ಗೆ ಅಂತ ಮಾತ್ರ ಮಾಡ್ತಾರೆ, ಕೆಲವರು ಇದನ್ನು ಏನು ಮಾಡ್ತಾರೆ ಇದರಲ್ಲಿ ನೆರಳಿಗೆ ಹಾಗೆ ಮಾಡ್ತಾರೆ. ನೆರಳಿಗೆ ಅಂದರೆ ಮಧ್ಯದಲ್ಲಿ ಕಾಫಿ ಹಾಕುವವರಿದ್ದಾರೆ, ಕೆಲವರು ನಮ್ಮ ಇದು ಏಲಕ್ಕಿ ಹಾಕುವವರಿದ್ದಾರೆ, ಕೆಲವರು ಇದರಲ್ಲಿ ಪೆಪ್ಪರ್ ಹಾಕುವುದು ಕೂಡ ನೋಡಿದ್ದೇನೆ. ಹಾಗೆ ನಮ್ಮ ಮನಸ್ಸಿಗೆ ಬಂತು, ಇದನ್ನು ನಾವು ಕೂಡ ಮಾಡಿ ಇದರಲ್ಲಿ ಮಧ್ಯದಲ್ಲಿ ಪೆಪ್ಪರ್ ಬಿಡುವ. ಹಾಗೆ ಒಂದು ಐಡಿಯಾ ನಮಗೆ ಬಂದ ಕಾರಣ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಇದರ ಬಗ್ಗೆ ಇನ್ನೂ ಸ್ವಲ್ಪ ತಿಳುವಳಿಕೆ ನಮಗೆ ಸಿಕ್ಕಿದ್ದು. ನಾವು ಹೋಗಿದ್ದೇವೆ, ಅದಕ್ಕೆ ಒಂದು ಕೆಲವು ದಿನಗಳು ನಾವು ಹೋಗಿದ್ದೇವೆ. ಹೋಗಿ ನಾವು ಕೆಲವು ತೋಟಗಳು ನೋಡುವಾಗ ಅದರಲ್ಲಿ ಸಕ್ಸಸ್ ಕಂಡಿತ್ತು. ಹಾಗಾಗಿ ಈಗ ನಂದು ಈ ಒಂದು ಜಮೀನು ಅಂತ ಹೇಳಿದ್ರೆ 5 ಎಕರೆ ಜಮೀನು ಇದು. ಇದರಲ್ಲಿ ನಾನು ನಟ್ಟಿರುವಂಥದ್ದು ಎಲ್ಲದು 9 ಫೀಟ್ ಚಚ್ಚೌಕ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 9 ಫೀಟ್ ಬರ್ತದೆ. ಮಧ್ಯದಲ್ಲಿ ಕ್ರಾಸ್ ಬರುವಾಗ ಸಾಧಾರಣ 12ರಿಂದ 13 ಫೀಟ್ ಉದ್ದ ಬರ್ತದೆ. ಆವಾಗ ಆ ತರ ಯಾಕೆ ನಟ್ಟಿದೆ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಬಿಸಿಲು ಬೀಳ್ಬೇಕು. ಈಗ ಪೆಪ್ಪರ್ ಹಾಕುವಾಗ ಪೆಪ್ಪರ್ಗೆ ಬಿಸಿಲು ಬೀಳ್ಬೇಕು. ಅಲ್ಲ ಮಧ್ಯದಲ್ಲಿ ಒಂದು ಕಾಫಿ ಏನಾದ್ರು ನಡ್ಬೇಕಾದ್ರೆ ಅದಕ್ಕೆ ಕೂಡ ಸ್ಪೇಸ್ ಬೇಕಂತೇಳಿ ಚಚ್ಚೌಕ ರೀತಿಯಲ್ಲಿ ನಾವು ಮಾಡಿದ್ದೇವೆ, ಟ್ರಯಾಂಗಲ್ ಮಾಡಲಿಲ್ಲ. ಹಾಗಾಗಿ ಇದರಲ್ಲಿ ನಮಗೆ ಒಂದು ಎಕರೆಯಲ್ಲಿ ಸಾಧಾರಣ 500ಕ್ಕಿಂತ ಮೇಲೆ ಗಿಡ ಉಂಟು. ಒಂದು ಎಕರೆಯಲ್ಲಿ ಟೋಟಲಿ ನನಗೆ ಈ ಜಾಗದಲ್ಲಿ 2700 ಗಿಡ ಉಂಟು. ಈಗ ಇದನ್ನು ನಟ್ಟು ಈಗ ನಾನು ಸಾಧಾರಣ 1 ವರ್ಷ ಹತ್ರ ಆಗ್ತಾ ಬಂತು. 11 ತಿಂಗಳು ಆಯ್ತು. ಈ ಆಟಿ ಮುಗಿದ ಮೇಲೆ ನಾವು ನಟ್ಟಿದ್ದು. ಈಗ 1 ವರ್ಷ ಆಗಿದೆ. ಈಗ ಈ 1 ವರ್ಷದಲ್ಲಿ ಇದರದ್ದು ಗ್ರೋತ್
ನಾವು ನೋಡಿದ ಪ್ರಕಾರ ನಾವು ಇದಕ್ಕೆ ಅಲ್ಲಿ ಕೂಡ ನಾವು ಕೇರಳದಲ್ಲಿ ಕೂಡ ನೋಡಿದ್ವಿ. ಅಂದ್ರೆ ಕೇರಳ ಅಂತ ಹೇಳಲಿಕ್ಕೆ ಕಾರಣ ಅಂದ್ರೆ ನಮ್ಗೆ ಸ್ವಲ್ಪ ಇನ್ನೂ ಕೂಡ ಪರಿಚಯ ಇದ್ದವರು, ಮತ್ತೆ ಅಲ್ಲಿ ಪ್ಲಾಂಟೇಶನ್ ಕೂಡ ಜಾಸ್ತಿ ಉಂಟು. ಅಲ್ಲಿ ನಾವು ನೋಡಿದ್ದು ಒಂದು 10 ರಿಂದ 12 ಇಂಚು ನಾವು ನೋಡಿದ್ದೇವೆ ಆ ಊರಲ್ಲಿ, ಆ ಕ್ಲೈಮೇಟ್ ಅಲ್ಲಿ. ಆದರೂ ಇಲ್ಲಿ ಬಂದು ನಾವು ಅದು ಅಲ್ಲಿದ್ದು ಕ್ಲೈಮೇಟ್ ಇಲ್ಲಿದ್ದು ಕ್ಲೈಮೇಟ್ ಕೋಸ್ಟಲ್ ಏರಿಯಾ ಒಂದೇ ತರ ಇದೆ, ಹಾಗಾಗಿ ಅದೇ ಡಿಸ್ಟೆನ್ಸ್ ಕೂಡ ನಾವು ನಟ್ಟಿದ್ದೇವೆ. ನಮ್ಮಲ್ಲಿ ಕೂಡ ಗಿಡಗಳದ್ದು ಗರ್ತ್ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ 10 ಇಂಚು 12 ಇಂಚು ಎಲ್ಲ ಹೈಟ್ ಬಂದಿದೆ ನೋಡಿ. ನೋಡಿ, ಇದು ನನ್ನ ಬೆರಳಿಗಿಂತ ಬೆರಳು ತುದಿ ಬೆರಳಿಗೆ ಬರುವಾಗ 9 ಇಂಚು ಬರ್ತದೆ ನೋಡಿ, ಟಚ್ ಆಗುದಿಲ್ಲ. ಇದು 9 ಇಂಚು ಉಂಟು. ಈ ಕಡೆ ಮರ ನೋಡುವಾಗ ಗೊತ್ತಾಗ್ತದೆ. ಇದು ಸಾಧಾರಣ ಇನ್ನು ನೋಡಿ 9 ಆಗಿ ಇನ್ನೊಂದು 2 ಇಂಚು ಗ್ಯಾಪ್ ಉಂಟು, 11 ಇಂಚು ಉಂಟು. ಆವರೇಜ್ ಒಂದು 8 ರಿಂದ 12 ರಿಂದ 15 ಇಂಚು ಬರ್ಬೋದು ನೋಡಿ. ಈಗ ನಾನು 6 ಫೀಟ್ನವ, ನನ್ನ ಕೈ ಎತ್ತರ ಅಂತ ಹೇಳಿದ್ರೆ 8 ಫೀಟ್ ಆಯ್ತು, ಕರೆಕ್ಟ್ 8 ಫೀಟ್ ಉಂಟು ನನ್ನ ಕೈ ಎತ್ತರ. ಕೈ ಎತ್ತರದಿಂದ ಈಗ ಇನ್ನೊಂದು 12 ಫೀಟ್ಗಿಂತ ಮೇಲೆ ಹೈಟ್ ಉಂಟು. ಹಾಗಾಗಿ ಒಂದು ಮರ ಈಗ ಒಂದು ವರ್ಷದಲ್ಲಿ ಆವರೇಜ್ ನಮ್ಗೆ 20 ಫೀಟ್ಗಿಂತ ಮೇಲೆ ಬಂದಿದೆ. 20, 18, 20, 20ಕ್ಕಿಂತ ಮೇಲೆ ಬಂದಿದೆ. ಅದು ನಿಮಗೆ ಗೊತ್ತಾಗ್ತದೆ, ಸ್ವಲ್ಪ ಆಚೆ ಈಚೆ ಎಲ್ಲ ಇರ್ತದೆ. ಆವರೇಜ್ ನಾವು ಲೆಕ್ಕ ಹಿಡಿಯುವುದೇನಂತ ಹೇಳಿದ್ರೆ ಒಂದು ವರ್ಷದಲ್ಲಿ ನಮ್ಗೆ ಒಂದು 10 ಇಂಚ್ ಆದ್ರೂ ಗರ್ತು ಬರ್ಬೇಕು. ಈಗ ಏನೂ ಆಗದಿದ್ರು ಕೂಡ, ಪೆಪ್ಪರ್ ಆಗದಿದ್ರು ಈಗ ಯಾವುದಕ್ಕೂ ಸಮಸ್ಯೆ ಬರ್ಬೋದು, ಯಾವ್ದು ಕಾಯಿಲೆಗಳು ಬರ್ಬೋದು. ಕಾಯಿಲೆ ಬರದಾಗೆ ಕೂಡ ನಾವು ನೋಡ್ಬೇಕು. ಏನಿದ್ರು ನೀರಿಲ್ಲದ ಜಾಗದಲ್ಲಿ, ಗುಡ್ಡ ಪ್ರದೇಶದಲ್ಲಿ ನಮ್ಗೆ ಇದನ್ನು ಒಂದು 10 ವರ್ಷ ಸಾಕಿದ್ರು ಕೂಡ ಒಂದು 50 ರಿಂದ 60 ಇಂಚು ಗರ್ತು ಬರ್ತದೆ. ಟಿಂಬರ್ಗೆ ಒಳ್ಳೆ ವ್ಯಾಲ್ಯೂ ಉಂಟು ಇದಕ್ಕೆ. ಟಿಂಬರ್ ಅಂದ್ರೆ ಏನಕ್ಕೆ ಉಪಯೋಗ ಆಗುತ್ತೆ? ಇದು ಫ್ಲೈವುಡ್ ಇದು ಸಾಫ್ಟ್ ವುಡ್, ಇದು ಫ್ಲೈವುಡ್ ಗೆ ಜಾಸ್ತಿ ಹೋಗುವಂತದ್ದು. ಮತ್ತೆ ಪ್ಯಾಕಿಂಗ್, ನಮ್ಮ ಮಿಷನರಿಗಳನ್ನು ಪ್ಯಾಕಿಂಗ್ ಮಾಡ್ಲಿಕ್ಕೆ ಬೇಕಾದ ವುಡ್ ತಯಾರಿ ಮಾಡ್ಲಿಕ್ಕೆ ಹೋಗುದು. ಇದಕ್ಕೆ ISI ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದ, ಗವರ್ಮೆಂಟ್ ಕೊಟ್ಟಿರುವಂತಹ ಒಂದು ಮರ ಇದು. ಇದಕ್ಕೆ ಈಗ ಈಗ ನಾವು ಇಲ್ಲಿ ಟಿಂಬರ್ ಮಾಡುವುದು ಯಾವ್ದಂತ ಹೇಳಿದ್ರೆ, ನಮ್ಮ ಈ ದಕ್ಷಿಣ ಕರ್ನಾಟಕ ಕೇರಳದಲ್ಲಿ ಎಲ್ಲ ಮಾಡುದು ರಬ್ಬರ್ದು ಟ್ಯಾಪಿಂಗ್ ಮುಗಿದ ಮೇಲೆ ಅದನ್ನು ನಾವು ಸೇಲ್ ಕೊಡುದು. ಅದಕ್ಕೆ ಫ್ಯಾಕ್ಟರಿಗಳಲ್ಲಿ ರೇಟ್ ಉಂಟು. ಸಾಧಾರಣ ನಮಗೆ 6,000 ದಿಂದ 8,000-8,500 ವರೆಗೆ ಇರ್ತದೆ. ಅದು ನಮ್ಮ ಸೀಸನ್ ಟೈಮ್ನಾಗೆ ಸ್ವಲ್ಪ ವೇರಿಯೇಷನ್ ಇರ್ತದೆ. ಇದಕ್ಕೆ ಈಗ ಈ ಮರದ್ದು ಟಿಂಬರ್ಗೆ 13,000 ಸ್ಟಾರ್ಟಿಂಗ್ ಪ್ರೈಸ್ ಉಂಟು. ಆ ಲೆಕ್ಕದಲ್ಲಿ ಒಂದು ಮರ ಅಂತ ಹೇಳಿದ್ರೆ ನಮ್ಮ ಒಂದು ಅನಿಸಿಕೆ ಪ್ರಕಾರ ಇನ್ನು 10 ವರ್ಷ ಕಾಯ್ಬೇಕು, ನೋಡ್ಬೇಕು. ನಾವು ನೋಡಿದ ಒಂದು 5 ವರ್ಷದ್ದು 7 ವರ್ಷದ್ದೆಲ್ಲ ಗಿಡ ನೋಡುವಾಗ 7 ವರ್ಷದ ಗಿಡ ನಾವು ನೋಡಿದ್ದು ಲಾಸ್ಟ್ ಟೈಮು 40 ಇಂಚು 35 ಇಂಚಿಗಿಂತ ಮೇಲೆ ಬಂದಿದೆ. ಆವರೇಜ್ 40 ಇಂಚಿದು ಮರ ಬಂದಿದೆ. ಅವರಿಗೆ ಸಿಕ್ಕಿದ ಒಂದು ಮಾಹಿತಿ ಪ್ರಕಾರ, ನಮಗೆ ಸಿಕ್ಕಿದ ಒಂದು ಮಾಹಿತಿ ಪ್ರಕಾರ 50 ಮರದಲ್ಲಿ ಅವರಿಗೆ 25 ಟನ್ ಮರ ಬಂತು. 25 ಏನಂದ್ರೆ ಇದು ಸಾಧಾರಣ ಈಗ ನಾನು ಹೇಳಿದೆ 20 ಫೀಟ್ ಹೈಟ್ ಹೋಗಿದೆ ಅಂತ ಹೇಳಿದ್ರೆ, 20 ಫೀಟ್ ಹೈಟ್ಗೆ ಬರುವಾಗ ಇದಕ್ಕೆ ಸೈಡ್ಗೆ ಬ್ರಾಂಚಸ್ ಹೋಗ್ತದೆ. ಅದನ್ನು ನಾವು ಕತ್ತಿಯಲ್ಲಿ ತೆಗಿಬೇಕು. ಅದು 15 ಫೀಟ್ಗಿಂತ ಸ್ಟಾರ್ಟ್ ಆಗ್ತದೆ ಸೈಡ್ಗೆ ಬ್ರಾಂಚಸ್ ಬರುವುದನ್ನು. ಅದನ್ನು ನಾವು ಅದರಲ್ಲಿ ದೊಡ್ಡದನ್ನು ಮಾತ್ರ ತೆಗೀರಿ, ಸಣ್ಣದು ಬಿಟ್ಟು ಬಿಡಿ. ಮೇಲೆಗೆ ಹೋಗುವಾಗ ಅದು ಕೂಡ ಸಪುರಾಗಿ ಒಣಗಿ ಬೀಳ್ತದೆ. ಆವರೇಜ್ ನಮಗೆ ಒಂದು 35 ರಿಂದ 45 ಫೀಟ್ ಹೈಟ್ ಈ ಮರ ಸಿಗ್ತದೆ. ಒಂದೇ ತರ ಅಡಿಕೆ ಮರದಾಗೆ ಸೈಡ್ಗೆ ಗೆಲ್ಲಿಲ್ಲದೆ. ಹಾಗಾಗಿ ಇದರಲ್ಲಿ ಟಿಂಬರ್ ಒಳ್ಳೇದು ಬರ್ತದೆ. ಅವರಿಗೆ ಕೂಡ ನಾವು ಫ್ಯಾಕ್ಟರಿ ಅವರ ಹತ್ರ ಕೂಡ ಹೇಳುವಾಗ ಅವರು ಹೇಳಿದೇನಂದ್ರೆ, ಇದರಲ್ಲಿ ಬಾಕಿ ಮರದಾಗೆ ಅಲ್ಲ, ಗಂಟಿಲ್ಲ ಇಲ್ಲದ ಕಾರಣ, ಸ್ಟ್ರೈಟ್ ಮರ ಆದ ಕಾರಣ ಅವರಿಗೆ ವೇಸ್ಟೇಜ್ ಭಾರಿ ಕಡಿಮೆ ಅಂತೆ. ಕ್ವಾಲಿಟಿ ಫ್ಲೈವುಡ್ ಸಿಗ್ತದೆ. ಅದರ ಜೊತೆಗೆ ವೈಟ್ ಟಿಂಬರ್ ಇದು. ಬಾಕಿ ಮರದ್ದು ಇವರು ಫೀಲಿಂಗ್ ಮಾಡುವಾಗ ಸ್ವಲ್ಪ ರೆಡ್ ಕಲರ್ ಗೆ ಬರ್ತದೆ. ಇದರದ್ದು ಪ್ಯೂರ್ ವೈಟ್ ಫ್ಲೈವುಡ್ ಗೆ ತುಂಬಾ ಡಿಮ್ಯಾಂಡ್ ಅಂತೆ. ಹಾಗಾಗಿ ಅವರಿಗೆ ಆ ಕಾರಣದಿಂದಲೇ ಅವರಿಗೆ ವೇಸ್ಟೇಜ್ ಕೂಡ ಕಡಿಮೆ ಇದ್ದ ಕಾರಣನೇ ಅವರು ಈಗ ಈ ಮರಕ್ಕೆ ಸಾಧಾರಣ ಟೆನ್ನಿಗೆ 13,000 ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಇದನ್ನು ಕಟ್ ಮಾಡಿ ಮಾರಿದ್ದಾರೆ. ಅದು ಈ 8ನೇ ವರ್ಷದಲ್ಲಿ ಅವರಿಗೆ ಒಂದು ಮರಕ್ಕೆ 5,500 ರೂಪಾಯಿ ತರ ಅವರಿಗೆ ಆವರೇಜ್. 8,000 ಸಿಕ್ಕಿದ್ದು ಉಂಟು, 5,500 ರೂಪಾಯಿ ಅವರಿಗೆ ಆವರೇಜ್ ಅವರಿಗೆ ಸಿಕ್ಕಿದೆ. ಹಾಗಾಗಿ ಇದು ಟಿಂಬರ್ ರೀತಿಯಲ್ಲಿ ಕೂಡ ನಮ್ಗೆ ಬೆಳೆಯಬಹುದು. ಇದೊಂದು ಕಾಟು ಜಾತಿ ಮರ. ಇದಕ್ಕೆ ಅಷ್ಟೇನು ಗೊಬ್ಬರ ಕೊಡ್ಬೇಕು, ನೀರು ಕೊಡ್ಬೇಕು ಏನಂತಲ್ಲ. ಫಸ್ಟ್ ವರ್ಷ ಇದನ್ನು ಕರೆಕ್ಟ್ ಆಗಿ ಒಂದು ಮೇಂಟೈನ್ ಮಾಡಬೇಕು. ಯಾಕೆ ನಮ್ಮ ಅಡಿ ಬಳ್ಳೆಗಳಿರ್ತದೆ ಮಳೆಗಾಲದಲ್ಲಿ, ಅದನ್ನೊಮ್ಮೆ ಕಟ್ ಮಾಡಿ ಸೈಡ್ಗೆ ಬರುವಂತ ಈ 15 ಫೀಟ್ 20 ಫೀಟಿಗೆ ಬರುವಂತ ಬ್ರಾಂಚಸ್ ಅದರಲ್ಲಿ ಕೂಡ ದೊಡ್ಡದನ್ನು ಮಾತ್ರ ತೆಗೆದು ಇದನ್ನು ನಾವು ಹೈ ಡೆನ್ಸಿಟಿಯಲ್ಲಿ ಹಾಕಿದ್ದೇವೆ 9 ಫೀಟಿಗೆ. ಹಾಗಾಗಿ ಇದು ಸ್ಟ್ರೈಟ್ ಹೋಗ್ತದೆ. ಕಟಿಂಗ್ ಮಾಡುವ ಟೈಮಲ್ಲಿ ಒಂದು 10%, 15%, 20% ಏನೋ ಹೋಗ್ಬೋದು ಗಾಳಿಗೆ. ಅದು ಇದ್ದದೆ, ನಮ್ಮ ಪ್ರಕೃತಿ ವಿಕೋಪದಿಂದ ಅಡ್ಡ ಬಿದ್ದ ಏನಾದರೂ ಸಮಸ್ಯೆಯಿಂದ ಹೋಗ್ತದೆ. ಆದ್ರೆ ಒಂದು 90% ಮರಗಳು ನಮಗೆ ಸಿಗ್ತದೆ ಒಂದು ಎಕರೆಯಲ್ಲಿ. ಆವರೇಜ್ ನಾವು ಲೆಕ್ಕ ಹಿಡಿಯುವುದು ಅಂತ ಹೇಳಿದ್ರೆ
ಒಂದು ಎಕರೆಯಲ್ಲಿ ನಮಗೆ ಒಂದು 350 ಮರ ಸಿಕ್ಕಿದ್ರು ನಮಗೆ ಇದಕ್ಕೆ ನಾವು ಮಾಡುವಂತ ಇನ್ವೆಸ್ಟ್ಮೆಂಟ್ ಕೂಡ ಬಾರಿ ಕಡಿಮೆ ಅಂತ ನಾವು ಹೇಳ್ತೇವೆ. ಯಾಕೆಂದ್ರೆ ಅಷ್ಟು ದೊಡ್ಡ ಇದು ಕಾಟು ಜಾತಿ ಮರಕ್ಕೆ ಸೇರಿದ್ದು ಬೆಳವಣಿಗೆ ಕೂಡ ಒಳ್ಳೇದು ಉಂಟು. ಇದಕ್ಕೆ ನೀರಾವರಿ ಎಲ್ಲ ಹೇಗೆ? ನಾನು ಇಷ್ಟರವರೆಗೆ ಇದಕ್ಕೆ ನೀರಾವರಿ ಕೊಡ್ಲಿಲ್ಲ. ಈಗ 1 ವರ್ಷ ಆಯ್ತು. ಈ ಬೇಸಿಗೆಯಲ್ಲಿ ಏನು ಅಷ್ಟು ಸಮಸ್ಯೆ ಬಂದಿಲ್ಲ. ಅಂದ್ರೆ ಗಿಡಗಳು ಸಣ್ಣದಿತ್ತು. ನಮ್ಗೆ ಇದು ನಮ್ಗೆ ಕೊಟ್ಟವರ ಹತ್ರ ನಾವು ಕೇಳುವಾಗ ಅವರು ಕೂಡ ಹೇಳಿದ್ರು ನೀರು ಕೊಡಬೇಕಾದ ಅವಶ್ಯಕತೆ ಇಲ್ಲ, ಅದು ಈಗ ಎಲೆ ಎಲ್ಲ ಉದುರಿ ಇರ್ತದೆ, ಆದ್ರೂ ಮಳೆ ಬರುವಾಗ ಬರ್ತದೆ ಅಂತೆ. ಅವರು ಹೇಳಿದ ಪ್ರಕಾರ ಮಳೆ ಬಂದ ಮೇಲೆ ಅದು ಈಗ ನಮ್ಮ 10 ಫೀಟ್ಗಿಂತ ಮೇಲೆ ಈ ಮಳೆಗಾಲದಲ್ಲಿ ಹೈಟಿಗೆ ಬಂದಿದೆ ಇದು. ಈಗ ಸರ್ ಕ್ವಶನ್ ಇರುವಂತದ್ದು, ಈಗ ನೀವು ಪ್ಲೈವುಡ್ ಮಾಡ್ತೀರಿ ಇನ್ನೊಂದಕ್ಕೆ ಅದಕ್ಕೆ ಇದಕ್ಕೆ, ಆದ್ರೆ ಕಾಳುಮೆಣಸು ಯಾರು ನೆಡ್ತಾನೆ ನೋಡಿ, ಈಗ ನಮ್ಮ ವೀಕ್ಷಕ ರೈತ ಅವನಿಗೆ ಇದು ಸೆಕೆಂಡ್ ಆಪ್ಷನ್ ಯಾವುದು, ಪ್ಲೈವುಡ್ ಕಟ್ಟಿಂಗ್ ಮಾಡೋದು, ಮಾರಾಟ ಮಾಡೋದು. ಹೌದು. ಇದು ಕಾಳುಮೆಣಸು ಇದರಲ್ಲಿ ಹೇಗೆ ಬರ್ತದೆ ಮತ್ತು ಈ ಹೈಟಿಗೆ, ಈ ಬಿಸಿಲಿಗೆ ಅಥವಾ ಇದರ ಎಲೆ ಹೇಗೆ ಉದುರುತ್ತದೆ, ಅದು ಗೊಬ್ಬರ ಕನ್ವರ್ಟ್ ಆಗುತ್ತಾ ಅಥವಾ ಶೇಡ್ ಹೇಗಿರ್ತದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದರದ್ದು ಈ ಮರದೊಂದು ಅಡ್ವಾಂಟೇಜ್ ಅಂತ ಹೇಳುದಂದ್ರೆ, ನಾವು ಇದನ್ನು ಆಯ್ಕೆ ಮಾಡ್ಲಿಕ್ಕೆ ಕಾರಣ ಈಗ ಕಾಳು ಮೆಣಸಿಗೆ ಅದಲ್ಲದೆ ಬಾಕಿ ಪೆಪ್ಪರಿಗೆ ಇದಕ್ಕೆ ಎಲ್ಲದಕ್ಕೂ ಬೇರೆ ಬೇರೆ ನಾವು ನೆರಳು ಮರಗಳನ್ನು ನಾವು ನಡ್ತೇವೆ ಎಲ್ಲ ಕೂಡ. ಇದರಲ್ಲಿ ನಮಗೆ ಕಂಡ ವಿಶೇಷತೆ ಏನಂತ ಹೇಳಿದ್ರೆ, ಇದು ಮಳೆಗಾಲದಲ್ಲಿ ಸ್ವಲ್ಪ ಎಲೆ ಜಾಸ್ತಿ ಇರ್ತದೆ. ಮಳೆಗಾಲದಲ್ಲಿ ಬೇಸಿಗೆ ಆಗುವ ಟೈಮಲ್ಲಿ ಇದು ತನ್ನಿಂದ ತಾನೇ ಈ ಎಲೆಗಳನ್ನು ಉದುರಿಸ್ತದೆ ಸ್ವಲ್ಪ. ಆಗ ನಾವು ಒಂದು ಈ ಶೇಡ್ನ ಪರ್ಸೆಂಟೇಜ್ ನೋಡುವುದಾದ್ರೆ ನಮ್ಮ ಜಮೀನಿಗೆ ಒಂದು 50%, 50% ಮಾತ್ರ ಬಿಸಿಲು ಬೀಳುವುದು. ಆಗ ನಾವು ಇದರಲ್ಲಿ ಹಾಕಿರುವಂತಹ ಈಗ ಪೆಪ್ಪರ್ ಆಗ್ಲಿ, ಜಾಯಿಕಾಯಿ ಆಗ್ಲಿ, ಅದಲ್ಲದೆ ನಮ್ಮ ಕಾಫಿ ಆಗ್ಲಿ, ಏಲಕ್ಕಿ ಆಗ್ಲಿ, ಇದಕ್ಕೆ ಬೇಕಾದಷ್ಟು ಬಿಸಿಲು ಕೂಡ ಬೀಳ್ತದೆ. ಇದಕ್ಕೆ ಬೇಕಾದಷ್ಟು ಬಿಸಿಲು ಕೂಡ ಉಂಟು, ಬೇಕಾದಷ್ಟು ನೆರಳು ಕೂಡ ಉಂಟು. ಕರೆಕ್ಟ್. ಆ ಒಂದು ಸಿಸ್ಟಮ್ ಇದರಲ್ಲಿ. ಮತ್ತೆ ಇದು ಬೇವಿನ ಜಾತಿಗೆ ಸೇರಿದಂತ ಒಂದು ಮರ. ಇದು ನಮಗೆ ಗೊತ್ತುಂಟು, ಈ ಕಹಿಬೇವು ಅಂತ ಹೇಳಿದ್ರೆ ತುಂಬಾ ಔಷಧ ಗುಣ ಇದ್ದಂತ ಒಂದು ಲೀಫ್ ಅದರದ್ದು. ನಾವೆಲ್ಲ ಅದನ್ನು ಯೂಸ್ ಮಾಡ್ತೇವೆ, ಗೊಬ್ಬರಕ್ಕೂ ಯೂಸ್ ಆಗ್ತದೆ. ಹಾಗಾಗಿ ಇದರದ್ದು ಎಲೆ ಧಾರಾಳ ಬರ್ತದೆ ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ ಉದುರಿ ಬೀಳ್ತದೆ ಸಾಧಾರಣದ ಅದರಲ್ಲಿ, ತುದಿದು ಮಾತ್ರ ಎಲೆ ಇರುವಂತದ್ದು. ಆವಾಗ ಇದಕ್ಕೆ ನಾವು ಒಂದು ಔಷಧಿ ಕೊಟ್ಟಾಗೇನೆ, ಯಾವುದು ಈ ಕೈಬೇವಿನ ಎಲೆ ಕೊಳೆತು ಗೊಬ್ಬರ ಆಗುವುದು, ನಾವು ಕೈಬೇವಿನ ಹಿಂಡಿ ಕೊಟ್ಟಾಗೇನೆ ಆಗಬಹುದು ಅಂತ ನ್ಯಾಚುರಲ್ ಆಗಿ ಬರ್ತದೆ. ಬಾಕಿ ಮರದಲ್ಲಿ ಈಗ ಬೇರೆ ಮರ ಉಂಟು, ಅದರ ಬಗ್ಗೆ ನಾವು ದೂರುದಂತಲ್ಲ, ಅದರಲ್ಲಿ ಗೊಬ್ಬರ ಹಾಕ್ತದೆ. ಇದು ಈ ಕಹಿಬೇವಿನ ಜಾತಿಯ ಮರ ಆದ ಕಾರಣ ಇದರಲ್ಲಿ ಸ್ವಲ್ಪ ಔಷಧ ಗುಣ ಜಾಸ್ತಿ ಇರ್ಬೋದು ಅಂತ ನಮ್ಮ ಎನಿಸಿಕೆ. ಇದನ್ನೆಲ್ಲ ನಾವು ಇನ್ನು ತಿಳಿಬೇಕಷ್ಟೇ, ಅದರ ಬಗ್ಗೆ ನಾವು ಸ್ಟಾರ್ಟ್ ಮಾಡಿದಷ್ಟೇ. ಅದರ ಪ್ರಕಾರ ಇದನ್ನೆಲ್ಲ ಕೆಲವರು ಔಷಧಿಗೆ ಅಂತ ಈ ಮಳೆಗಾಲದಲ್ಲಿ ಎಲೆ ತಗೊಂಡು ಹೋಗ್ತಾರೆ ನಮ್ಮ ಇಲ್ಲಿಂದ ಬಂದು ಕೂಡ. ಕೈಬೇವಿನದಂತ ನಾನು ಹೇಳಿದೆ, ಕೈಬೇವು ಅಲ್ಲ ಇದು ಹೆಬ್ಬೇವು ಜಾತಿ. ಇದು ಬೇವು ಜಾತಿ ಇದ್ದೆ, ಎಲೆ ನೋಡುವಾಗ ಅವ್ರು ಹೇಳ್ತಾರೆ ಇದು ಕೈಬೇವಿನಾಗೆ ಕಾಣ್ತದೆ. ಮಾತ್ರ ಹೇಳಿದೆ ನಾನು, ಅದು 100% ಕೈಬೇವಲ್ಲ ಇದು, ಅದರದೊಂದು ಬೇರೆ ಒಂದು ವೆರೈಟಿ ಮರ. ಆದರೂ ಅವರು ಮೆಡಿಸಿನ್ಗೆ ಅಂತ ತಗೊಂಡು ಹೋಗ್ತಾರೆ. ಈಗ ಇದನ್ನು ಹೈಟ್ಗೆ ನಾವು ಕಾಳು ಮೆಣಸು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಯಾವ ಹೈಟ್ಗೆ ಇದನ್ನು ನೀವು ಕಟ್ಟಿಂಗ್ ಮಾಡ್ತೀರಿ? ನಾವು ಇದನ್ನು 2 ರೀತಿಯಲ್ಲಿ, ಈಗ ಕಾಳು ಮೆಣಸಿಗಾದ್ರೂ ಸ್ವಲ್ಪ ಶೇಡ್ ಬೇಕು, ಚೂರು ಶೇಡ್ ಬೇಕು. ಈಗ ಮಧ್ಯದಲ್ಲಿ ಕಾಫಿ ಹಾಕುದಾದ್ರೂ ಅದಕ್ಕೊಂದು ಶೇಡ್ ಬೇಕು, ಏಲಕ್ಕಿ ಹಾಕುದಾದ್ರೂ ಅದಕ್ಕೊಂದು ಶೇಡ್ ಬೇಕಾಗ್ತದೆ. ಹಾಗಾಗಿ ನಾವು ಇದನ್ನು ಈಗ ನಾಟಿ ಮಾಡಿದ ವಿಧಾನ ಹೇಗೆ ಅಂತ ಹೇಳಿದ್ರೆ, 9 ಫೀಟ್ ಚಚ್ಚೌಕ ಅಂತ ನಾನು ಆವಾಗಲೇ ಹೇಳಿದ್ದೇನೆ. ಇದರಲ್ಲಿ ನಾವು ಒಂದು ಈಗ ಪ್ಲಾನ್ ಮಾಡ್ತಾ ಇರುವಂತದ್ದು, ನಮ್ಗೆ ಕಾಳು ಮೆಣಸು ಮಾಡಬೇಕು. ಅದಕ್ಕೇನಂದ್ರೆ ಜಾಸ್ತಿ ಹೈಟ್ ಹೋದ್ರೂ ಕೂಡ ಸಮಸ್ಯೆ ಬರ್ಬೋದು. ಎಲ್ಲ ಮರ ನೋಡಿ, ಈಗ 9 ಫೀಟಿಗೆ ಇದ್ದ ಮರಗಳು ಎಲ್ಲ ಒಂದು 40 ಫೀಟ್ ವರೆಗೆ ನಾವು ಕಾಳು ಮೆಣಸು ಬಿಟ್ಟರೆ, ಕಾಳು ಮೆಣಸಿನ ಕೆಳಭಾಗಕ್ಕೆ ಸ್ವಲ್ಪ ಬಿಸಿಲು ಬರುವುದು ಕಡಿಮೆ ಆದ ಕಾರಣ ಕಾಳು ಮೆಣಸು ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ನಾವೀಗ 9 ಫೀಟ್ ಇರುವಾಗ, ದೂರ ಡಿಸ್ಟೆನ್ಸ್ ಇರುವಾಗ, ನಾವು ಒಂದು ಮರದ ಮಧ್ಯದ ಮರವನ್ನು ಒಂದು 25ರಿಂದ 30 ಫೀಟಿಗೆ ನಾವು ಕಟ್ ಮಾಡುವ ಒಂದು ಅಂದಾಜಲ್ಲಿ ಮಾಡಿದ್ದೇವೆ. ಈಗ ಒಂದು ಮರ ಬಿಟ್ಟು ಈಗ ನೋಡಿ 9 ಫೀಟ್ ಚಚ್ಚೌಕ ಬರುವಾಗ 1 2 3 4 5 6 7 8 9 ಮರ ಇದೆ. ಈ 9 ಫೀಟ್ ಚಚ್ಚೌಕ ಬರುವಾಗ ಇದರಲ್ಲಿ ಈ ಒಂದು ಮರದಿಂದ 2ನೇ ಮರಕ್ಕೆ 18 ಫೀಟ್ ಡಿಸ್ಟೆನ್ಸ್ ಉಂಟು. ಅದರ ಮಧ್ಯದಲ್ಲಿ ಇರುವಂತಹ 9 ಫೀಟ್ ಒಂದು ಮರ ಉಂಟು. ಇದನ್ನು ನಾವು ಸಾಧಾರಣ ಒಂದು 25ರಿಂದ 30 ಫೀಟಿಗೆ ನಾವು ಕಟ್ ಮಾಡ್ತೇವೆ. ಆವಾಗ ಈ 9 ಮರದಲ್ಲಿ ನಮಗೆ ಕಟ್ಟಿಂಗ್ ಬರುವಂತದ್ದು ನಮಗೆ 5 ಮರ ಕಟ್ಟಿಂಗ್ ಆಗ್ತದೆ. ಅದು 25ರಿಂದ 30 ಫೀಟ್ ಮಾಡ್ತೇವೆ. ಉಳಿದದನ್ನು ನ್ಯಾಚುರಲ್ ಆಗಿ ಎಷ್ಟು ಹೈಟ್ ಹೋಗ್ತದೆ ಅಷ್ಟು ಹೈಟಿಗೆ ನಾವು ಅದನ್ನು ಬಿಟ್ಟು ಬಿಡ್ತೇವೆ. ಇದೊಂದು ನಮ್ಮೊಂದು ಪ್ಲಾನ್. ಸ್ನೇಹಿತರೆ, ಪ್ರತಿ ಬಾರಿನೂ ಕೂಡ ಒಂದೊಂದು ರೀತಿಯ ಪ್ರಯೋಗಗಳು ಜನರು ಮಾಡುವಂಥದ್ದು ಬೇರೆ ಬೇರೆ. ತುಂಬ ಬಾರಿ ನಿಮಗೆ ಬೇಕು ಅಂತ ಹೇಳಿದ್ರೆ ಇದನ್ನು ತಗೋಬಹುದು, ಬೇಡ ಅಂತ ಹೇಳಿದ್ರೆ ಬಿಟ್ಟು ಬಿಡ್ಬೋದು. ನಿಮಗೆ ಬಿಟ್ಟಿರುವಂಥ ಸಂಗತಿಗಳು, ಅದರ ಜೊತೆಗೆ ಇವರ ತೋಟಕ್ಕೂ ಕೂಡ ನೀವು ಬರ್ಬೋದು.
ಸುಮ್ಮನೆ ಇಲ್ಲಿ ಈ ತೋಟದ ಹತ್ರ ಬಂದಾಗ ನಿಮಗೊಂದು ತೋರಿಸಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಎಷ್ಟು ಚೆನ್ನಾಗಿ ಒಂದು ಕ್ಲಾರಿಟಿಯಲ್ಲಿ ನೀರು ಇರ್ತದೆ ಅಂತೇಳಿ. ನೋಡಿ ಆ ರೀತಿ ಕೆರೆಯಲ್ಲಿ ನೋಡಿ ಒಂದೇ ಒಂದು ಸಣ್ಣ ಒಂದು ಧೂಳು ಇಲ್ಲ, ಒಂದು ಸಣ್ಣ ಕೆಸರು ಕೂಡ ಇಲ್ಲ. ಆ ರೀತಿ ಒಂದು ಶುದ್ಧವಾಗಿರುವಂಥ ನೀರಿನ ಒಂದು ಕೆರೆ ಇದು. ನಮ್ಮ ಮಲೆನಾಡು ಕರಾವಳಿಯ ಭಾಗದಲ್ಲಿ ಮಾತ್ರ, ಬೇರೆ ಎಲ್ಲೂ ಕೂಡ ಇಷ್ಟು ಕ್ಲಾರಿಟಿನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಎಷ್ಟು ಸೂಪರ್ ಇದೆ. ಬನ್ನಿ ಸರ್ ಹತ್ರ ಇನ್ನೊಂದಷ್ಟು ಪ್ರಶ್ನೆಗಳಿದೆ, ಮಾತುಕತೆ ಮಾಡುವ. ಸರ್, ಸಾಧಾರಣ ಯಾವುದೇ ಮರಕ್ಕೆ ಕಾಳು ಮೆಣಸು ಹಾಕೋದಾದರೂ ಕೂಡ ಅದಕ್ಕೆ ಹೇಗೆ ಹಿಡಿತದೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅದರದ್ದು ತೊಗಟೆ ಮತ್ತು ಇದರದ್ದು ಬೇರು ಸಿಂಕ್ ಆಗತ್ತಾ ಅಂತೇಳಿ ಹೇಗೆ ಇಟ್ಕೊಳ್ತದೆ ಸರ್ ಈ ಮರಕ್ಕೆ? ಸರ್ ನೋಡಿ, ನಾನೀಗ ಹೊಸ್ತು ಗಿಡ ನಾಟಿ ಮಾಡೋದನ್ನು ತೋರಿಸಿದ್ದೇನೆ. ಅದಲ್ಲದೆ ನಾನು 2 ತಿಂಗಳ ಹಿಂದೆ ಮಳೆಗಾಲ ಸ್ಟಾರ್ಟ್ ಆಗುವ ಟೈಮಲ್ಲಿ ನಾವು ಒಂದು 500 ಗಿಡಕ್ಕೆ ನಾವು ಪೆಪ್ಪರ್ ಹಾಕಿದ್ದೇವೆ. ನಾವು ಪೆಪ್ಪರ್ ಹಾಕುವಾಗ ಅದರಲ್ಲಿ ನೋಡಿ, ಈಗ ನಾನು ಆವಾಗ ಮಲ್ಚಿಂಗ್ ಹೇಳಿದ್ದೇನೆ ನೋಡಿ, ನಾವು ಮಲ್ಚಿಂಗ್ ಕೊಟ್ಟಿದ್ದೇವೆ. ನೋಡಿ ನಾವು ಕೊಟ್ಟ ಗೊಬ್ಬರ ನೋಡಿ, ಬೇರುಗಳೆಲ್ಲ ಕರೆಕ್ಟ್ ಇಲ್ಲಿ ಬಂದಿದೆ ನೋಡಿ, ವೈಟ್ ಆಗಿ ಬೇರುಗಳು ನೋಡಿ ಬರ್ತಾ ಉಂಟು. ಇನ್ನು ಇದಕ್ಕೆ ನಾವು ಸ್ವಲ್ಪ ಗೊಬ್ಬರ ಹಾಕಿ ಇನ್ನು ಕೂಡ ಸ್ವಲ್ಪ ನಾವು ಮಣ್ಣು ರೈಸ್ ಮಾಡ್ತೇವೆ. ನಾವಿದು ನಡುವಾಗ ಈ ಗಿಡಕ್ಕೆ ಒಂದು 3 ರಿಂದ 4 ಎಲೆ ಮಾತ್ರ ಬಂದಿದ್ದದು 3 ರಿಂದ 4 ಎಲೆ. ಅದರಿಂದ ಈಗ ನೋಡಿ 2 ತಿಂಗಳಲ್ಲಿ ನೋಡಿ ನಮ್ಗೆ ಈಗ 3, 6, 10 ಎಲೆ ಆಗಿದೆ. ಇದರಲ್ಲಿ ನಾವು ಫಸ್ಟ್ ನಮ್ಮ ಈ ಎಲೆ ಬರುವ ಭಾಗ ಗಂಟುಂಟಲ್ಲ, ಇದಕ್ಕೆ ನಾವು ಕಟ್ಟಿದ್ದೇವೆ. ಕಟ್ಟಿದ ಮೇಲೆ ನೋಡಿ ಇದು ಈಗ ನೋಡಿ ಎಷ್ಟು ಈ ಬಳ್ಳಿ ಬೇಕಾದ್ರೂ ನಾವು ತೆಗಿಬಹುದು. ಬಳ್ಳಿ ತೆಗೆದ್ರು ಕೂಡ ನೋಡಿ ಇಷ್ಟು ಗಟ್ಟಿಯಾಗಿ ಇದರಲ್ಲಿ ಅಂಟಿ ಇರ್ತದೆ, ಈ ಮರಕ್ಕೆ ಅಂಟಿ ಇರ್ತದೆ. ಮತ್ತು ನಾನು ನೋಡಿ ಆವಾಗ ಹೇಳಿದಾಗೆ ನಾನು 1 ಫೀಟ್ 1.5 ಫೀಟ್ ಮರದಿಂದ ದೂರದಲ್ಲಿ ನಟ್ಟಿದ್ದೇನೆ. ಈಗ ಮರ ಗರ್ತು ಬರುವಾಗಲೂ ಕೂಡ ನಮ್ಮ ಈ ಬಳ್ಳಿಗೆ ಏನು ಡ್ಯಾಮೇಜ್ ಬರುವುದಿಲ್ಲ. ಹೌದು ನೋಡಿ, ಇನ್ನು ಮಲ್ಚಿಂಗ್ ಹಾಕಿ ಬಿಟ್ಟರೆ ಆಯ್ತದೆ ಅಲ್ಲ. ಈಗ ಅದರ ಜೊತೆಗೆ ಇದಕ್ಕೆ ನೀರು ಹಾಕ್ಲಿಲ್ಲ ಅಂತ ಹೇಳಿದ್ರಿ ಬೇಸಿಗೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡೆಗೆ ಬೇಕಾಗಿರುವಂತ ಒಂದು ಗಿಡ ಇದು. ಹೌದು. ಇದಕ್ಕೆ ಈಗ ನೀರು ನೀವು ಇದಕ್ಕೆ ಹಾಕುದಿಲ್ಲ, ಕಾಳು ಮೆಣಸಿಗೆ ಹೇಗೆ ಹಾಕ್ತೀರಿ? ನಾವು ಈಗ ಈ ಮರಕ್ಕೆ ನಾವು ನೀರು ಬೇಡ ಅಂತ ಹೇಳಿದ್ದೇನೆ, ಆದರೂ ಕಾಳು ಮೆಣಸಿಗೆ ನಮ್ಗೆ ನೀರಿನ ಅವಶ್ಯಕತೆ ತುಂಬಾ ಇದೆ. ಅದು ಹೂ ಬಿಡುವ ಟೈಮಲ್ಲೆಲ್ಲ ನೀರಿನ ಅವಶ್ಯಕತೆ ಉಂಟು. ಹಾಗಾಗಿ ಈಗ ಬೇಸಿಗೆ ಬರುವ ಟೈಮಲ್ಲಿ ಒಂದು ಬೇಸಿಗೆ ಅಂದ್ರೆ ನವೆಂಬರ್ ಅಲ್ಲಿ ಮಳೆ ನಿಂತ ತಕ್ಷಣವೇ ನಾವು ಇದಕ್ಕೆ ಡ್ರಿಪ್ಪಿನ ವ್ಯವಸ್ಥೆ ಮಾಡ್ತೇವೆ. ಅದು ಯಾಕೆಂತ ಹೇಳಿದ್ರೆ ಈ ಮರಕ್ಕಂತಲ್ಲ, ನಾವು ನಟ್ಟಿರುವಂತ ಕಾಳು ಮೆಣಸಿಗೋಸ್ಕರ ನಡುವುದು. ಅದು ಈ ಹೆಬ್ಬೇವಿಗೆ ಕೂಡ ತುಂಬಾ ಪ್ರಯೋಜನ ಆಗ್ಬಹುದು, ಕಾಳು ಮೆಣಸಿಗೂ ಪ್ರಯೋಜನ ಆಗ್ಬಹುದು ಅಲ್ಲ. ಅದರ ಜೊತೆಗೆ ಸಾಧಾರಣ ನಾವು ಯಾವುದೇ ಮ್ಯಾಟರ್ ಮಾತಾಡಿದ ತಕ್ಷಣ ಇವ್ರದ್ದೇನೋ ವ್ಯಾಪಾರ ಇರ್ಬೋದು ಅಂತ ಜನರ ತಲೆಯಲ್ಲಿ ಬರ್ತದೆ. ಇವ್ರೇನೋ ಒಂದಷ್ಟು ಗಿಡ ಮಾಡಿ ಇಟ್ಟಿದಾರ, ಇದನ್ನು ಸೇಲ್ ಮಾಡ್ಲಿಕ್ಕೆ ಏನೋ ಪ್ರಮೋಟ್ ಮಾಡ್ತಿದಾರ ಅಂತೇಳಿ. ಈ ರೀತಿ ಜನರ ಮನಸ್ಸಿಗೆ ಏನಾದ್ರು ಬಂದ್ರೆ ಅವ್ರಿಗೆ ಏನು ಹೇಳ್ತೀರಿ ಸರ್ ನೀವು? ಸರ್ ಈ ಕಡೆ ಕೂಡ ಒಂದು ಚೂರು ಬನ್ನಿ, ನಾನೊಂದು ಇನ್ನೊಂದು ಕೂಡ ತೋರಿಸ್ತೇನೆ. ಇಲ್ಲಿ ನೋಡಿ, ಈಗ ನಾವು ಒಂದು ಮರದ್ದು ತೋರಿಸ್ತಾ ಇಲ್ಲ ನೋಡಿ, ಇನ್ನೊಂದು ಮರದ್ದು ಕೂಡ ನಾವು ತೋರಿಸ್ತಾ ಇದ್ದೇವೆ ನೋಡಿ. ಯಾವ ರೀತಿ ನಾವು 2 ಕಟ್ಟಿ ಕೊಟ್ಟಿದ್ದೇವೆ. ಈಗ ಅದು ಕಟ್ಟಿದ ನಂತರ 3 ಗಂಟು ಕೂಡ ಇದಕ್ಕೆ ಮರಕ್ಕೆ ಒಳ್ಳೆ ರೀತಿಯಲ್ಲಿ ನೋಡಿ ಹಿಡ್ಕೊಂಡಿದೆ. ಬೇರೆ ಕೂಡ ರನ್ನರ್ ಬರ್ತಾ ಉಂಟು, ಅದನ್ನು ಕೂಡ ನಾವು ಅದಕ್ಕೆ ಕಟ್ಟಿ ಬಿಡ್ತೇವೆ. ಸರ್, ನಾನು ನಿಮ್ಮ ಪರಿಚಯ ಅಕಸ್ಮಾತ್ ಆಗಿದ್ದು, ಒಂದು ವಿಷಯದಲ್ಲಿ ಅಕಸ್ಮಾತ್ ಆಗಿದ್ದು. ನನಗೆ ನಿಮ್ಮದು ಪರಿಚಯ ಸಾಧಾರಣ 1.5 ವರ್ಷದಿಂದ ನಿಮ್ಮದು ಪರಿಚಯ ಉಂಟು. ನಿಮ್ಮ ಯೂಟ್ಯೂಬ್ ಚಾನೆಲ್ ನಾವು ನೋಡ್ತಾ ಇರ್ತೇವೆ. ಇದರಲ್ಲಿ ನನಗೆ ಹೇಳಲಿಕ್ಕೆ ಒಂದು ಇಷ್ಟ ಬಂತು ಏನಂತ ಹೇಳಿದ್ರೆ, ನಾರ್ಮಲ್ ಆಗಿ ಕೃಷಿ ಮಾಡುವವರ ಕಂಟೆಂಟನ್ನೇ ನಿಮಗೆ ನೀವು ಇದನ್ನು ಪ್ರಸಾರ ಮಾಡ್ತಾ ಇರುವಂಥದ್ದು. ಯಾವಾಗಲೂ ಕೃಷಿಕರಿಗೆ ಅದನ್ನು ಬೇಕಾದರೆ ಅನುಸರಿಸಬಹುದು, ಬೇಡವಾದರೆ ಬಿಡ್ಬೋದು. ಇದರಲ್ಲಿ ಯಾವುದೇ ಒಂದು ಮಾರ್ಕೆಟಿನ ಬಗ್ಗೆ ಇಂಥ ಗಿಡಗಳುಂಟು ಅಲ್ಲ ಇರ್ತದೆ, ಬಿಸ್ನೆಸ್ ಅಂತ ಎಲ್ಲ ಇದ್ದದೆ. ಈ ಗಿಡವನ್ನು ಪ್ರಮೋಟ್ ಮಾಡುದು, ಆ ಗಿಡವನ್ನು ಪ್ರಮೋಟ್ ಮಾಡುದು ಅಂಥದ್ದು ನಿಮ್ಮಲ್ಲಿ ನನಗೆ ಕಾಣಲಿಕ್ಕೆ ಸಿಗ್ಲಿಲ್ಲ. ಯಾರು ಹೇಗೆ ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡಿದ್ದಾರೆ ಅವರದೊಂದು 15 ನಿಮಿಷದೊಂದು ಕಂಟೆಂಟ್ ನೀವು ನಮಗೆ ಕೊಡ್ತಾ ಇದ್ದೀರಿ. ಮತ್ತೆ ಇದು ನೀವು ಮಾಡುವ ಕೆಲಸ ಅಂತ ಹೇಳಿದ್ರೆ, ಈಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅದೊಂದು ನಿಮ್ಮ ಕೆಲಸ ಜಾಸ್ತಿ ಆಯ್ತು, ನಿಮ್ಗೆ ಕೆಲಸ ಜಾಸ್ತಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಅವರ ಅನುಭವದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಇಡೀ ದೇಶಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ನೀವು ಹರಡುವಂತ ಒಂದು ಮಾನವೀಯತೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಯಾವುದೇ ಪ್ರತಿಫಲ ಇಲ್ಲದೆ, ಯಾರ ಕೈಯಿಂದ ನಮ್ಗೆ ಗೊತ್ತುಂಟಲ್ಲ, ಅದಕ್ಕೆ ಹೇಳ್ತಾ ಇರೋದು. ಯಾವುದೇ ಪ್ರತಿಫಲ ಇಲ್ಲದೆ ನೀವು ಅದನ್ನು ಇಲ್ಲಿ ನಿಮ್ಮ ಟೈಮ್ ಕೂಡ ಕರೆಕ್ಟ್ 8 ಗಂಟೆಗೆ ಅಂತ ಹೇಳಿದಿರಿ. ನೀವು 8 ಗಂಟೆಗೆ ನೀವು ನಮ್ಮಲ್ಲಿ ಬಂದಿದ್ದೀರಿ, ಇದರ ಬಗ್ಗೆ ಟೈಮ್ ತಕೊಂಡು ನೀವು ಕಂಟೆಂಟ್ ಮಾಡಿದ್ದೀರಿ. ಇದು ಜನಗಳಿಗೆ ತುಂಬಾ ಪ್ರಯೋಜನ. ಅಂದ್ರೆ ಕೆಲವರಿಗೆ ಮಾಡ್ಲಿಕ್ಕೆ ಅಂತ ಆಸಕ್ತಿ ಇರ್ತದೆ, ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ.
ಹಾಗಾಗಿ ನೀವು ನಮ್ಮಿಂದ ಈಗ ನಿಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಹಾಗೆ ನಿಮ್ಮಿಂದ ನಾವು ತುಂಬಾ ಜನಕ್ಕೆ ಇದು ಕೃಷಿ ಮಾಡುವವರಿಗೆ ಬೇರೆದ ಎಲ್ಲ ಕೃಷಿ ಮಾಡುವವರಿಗೆ ನಿಮ್ಮಿಂದ ತುಂಬಾ ಪ್ರಯೋಜನ ಆಗಿದೆ ನಮ್ಮ ಪ್ರಕಾರ. ನಾವು ನಿಮ್ಮ ಯೂಟ್ಯೂಬ್ ಅನ್ನು ವೀಕ್ಷಿಸ್ತಾ ಇರ್ತೇವೆ. ಅದು ನಾವು ಕೃಷಿ ಮಾಡ್ತಾ ಇರುವುದು ಫುಲ್ ಎಲ್ಲ ಯೂಟ್ಯೂಬ್ ಕೂಡ ನೋಡ್ಲಿಲ್ಲ, ಆದ್ರೂ ನಾವು ಓಡಿಸಿ ನಾವು ನೋಡ್ತೇವೆ. ಅದರಲ್ಲಿ ಒಳ್ಳೆಯದನ್ನು ನಾವು ಇಲ್ಲಿ ನಮ್ಮ ತೋಟದಲ್ಲಿ ನಾವು ಅದನ್ನು ಪಾಲನೆ ಮಾಡ್ತೇವೆ. ಕರೆಕ್ಟ್. ಈಗ ನೀವು ಅಂದ್ರೆ ನಿಮಗೆ ಯಾವುದು ಬೇಕು, ಈಗ ನಾನು ಒಂದು ವಾರದಲ್ಲಿ 7 ವಿಡಿಯೋ ಹಾಕ್ತೀನಿ, ಅಂದ್ರೆ ನಿಮ್ಗೆ ಯಾವ್ದು ಬೇಕು ಅದು ನೀವು ತಗೋತೀರಿ. ಇನ್ನೊಬ್ನಿಗೆ ದನದ ಬೇಕಾಗ್ಬೋದು, ಇನ್ನೊಬ್ನಿಗೆ ಅಡಿಕೆದೇ ಬೇಕಾಗ್ಬೋದು, ಇನ್ನೊಂದು ತರಕಾರಿ ಮನೆ ಪಕ್ಕ ಮಾಡೋದು, ಅಂದ್ರೆ ಆ ಟೈಪಲ್ಲಿ ನಾವು ಎಲ್ಲ ವಿಡಿಯೋ ನೋಡ್ಬೇಕು ಅಂತಲ್ಲ, ಆದ್ರೆ ಆ ರೈತನಿಗೆ ಸೂಟ್ ಆಗುವಂತ ಕಂಟೆಂಟ್ ಗಳನ್ನು ನೋಡಿದ್ರೆ ಅದು ಉಪಯೋಗ ಇರುತ್ತೆ. ಹೌದು, ತುಂಬಾ ಪ್ರಯೋಜನ ಬರ್ತಾ ಉಂಟು ವಿಡಿಯೋದಲ್ಲಿ, ತುಂಬಾ ಪ್ರಯೋಜನ ಬರ್ತಾ. ಕರೆಕ್ಟ್. ಈಗ ನಾನೊಂದು ಪ್ರಶ್ನೆ ಕೇಳಿದೆ, ಅದು ಮಿಡ್ಲಲ್ಲಿ ಮಿಸ್ ಆಯ್ತು. ನೀವೇನಾದ್ರು ಗಿಡ ಮಾರುವಂತ ಸ್ಕೀಮ್ ಇದೆಯಾ? ಇಲ್ಲಿ ನಮ್ಮಲ್ಲಿ ಗಿಡ ಮಾರುವಂತ ಸ್ಕೀಮ್ ಏನಿಲ್ಲ. ಈಗ ನಾವು ನಮ್ಗೆ ಬೇಕಾದ ಗಿಡ ತರ್ತೇವೆ ನಡ್ಲಿಕ್ಕೆ ಅಂತೇಳಿ, ಆವಾಗ ಇದನ್ನು ನೋಡ್ಲಿಕ್ಕೆ ಬಂದವರಿಗೆ ಒಂದು 10 ಗಿಡನ 5 ಗಿಡನ ಸ್ಯಾಂಪಲ್ ಅಂತ ಕೊಡ್ತೇವೆ. ನೀವು ಅದನ್ನು ಕೊಂಡೋಗಿ ನಡಿ, ನೀವು ಅದರ ಬಗ್ಗೆ ಒಂದು ವರ್ಷದಲ್ಲಿ ಅದು ಹೇಗೆ ಗ್ರೋತ್ ಆಗ್ತದೆ, ಈಗ ನಾವು ಹೇಳಿದ್ದು ಹೇಗೆ ನೀವು ಖುದ್ದಾಗಿ ಮಾಡುವಾಗ ಅದರದ್ದು ವ್ಯತ್ಯಾಸ ಏನಾದ್ರು ಗೊತ್ತಾಗ್ತದೆ, ಅನುಭವಿಸಿ ನೋಡ್ಬೇಕು. ಆಮೇಲೆ ನಿಮಗೆ ಅದನ್ನು ಮಾಡಬೇಕಾದ್ರೆ ಈಗ ನಿಮ್ಗೆ ಗೊತ್ತುಂಟು, ಯೂಟ್ಯೂಬ್ ಉಂಟು, ಎಲ್ಲಿ ಕೂಡ ನಮಗೂ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದರೆ ನರ್ಸರಿಗಳದ್ದು ಕೂಡ ನಂಬರ್ ಸಿಗ್ತದೆ, ಅಲ್ಲಿಂದ ಕಲೆಕ್ಟ್ ಮಾಡ್ಬೋದು. ಅದಲ್ಲದೆ ನಾವೀಗ ತಂದ ನರ್ಸರಿ ಅವ್ರದ್ದು ಕೂಡ ಬೇಕಾದ್ರೆ ನಾವು ನಂಬರ್ ಕೊಡ್ತೇವೆ, ನೀವು ಅಲ್ಲಿಂದಲೂ ಕಲೆಕ್ಟ್ ಮಾಡ್ಬೋದು. ಒಳ್ಳೆ ಗಿಡ ಉಂಟು ಅವ್ರ ಹತ್ರ, ಒಳ್ಳೆ ಗಿಡ ಇದೆ. ಇದೊಂದು ನಾವು ಬಿಸ್ನೆಸ್ ನ ಪರ್ಪಸ್ ಅಲ್ಲಿ ನಾವು ಮಾಡ್ತಾ ಇರುವಂತಲ್ಲ, ನಾವು ಕೃಷಿಗೆ ಅಂತ ಹೇಳಿ ತಂದಿಟ್ಟು. ಈಗ ಪ್ರಸಾದ್ ಅವರಿಗೆ ಕೂಡ ಇವತ್ತೊಂದು 10 ಗಿಡ ನಾನು ಕೊಡ್ತೇನೆ. ಅವರು ತುಂಬಾ ಕಡೆ ಸುತ್ತಾಡಿ ಬಂದವರು, ತೋಟ ವಿಸಿಟ್ ಮಾಡಿ ಬಂದವರು, ಆದರೂ ಅವರ ಮನೆಯಲ್ಲಿ ಒಂದು 10 ಗಿಡ ಅವರು ನಾಟಿ ಮಾಡಿ ನೋಡುವಾಗ ನಾವು ಹೇಳಿದ್ದು ಅವರು ಬೇರೆ ಕಡೆ ನೋಡಿದ್ದು ಅವರಿಗೆ ಖುದ್ದಾಗಿ ತಿಳಿಯುತ್ತದೆ, ನಿಮ್ಗೆ ಖುದ್ದಾಗಿ ತಿಳಿಯುತ್ತದೆ. ಹಾಗಾಗಿ ಒಂದು 10 ಗಿಡ ನಾನು ಮಾಡ್ತಿದ್ದೇನೆ. ನಿಮ್ದು ಈಗ ಧೂಪದ್ದು ಯಾರೋ ಕೊಟ್ಟರು, ಅದೊಂದಷ್ಟು ಇಟ್ಕೊಂಡಿದ್ದೇನೆ. ಎಲ್ಲ ಒಂದು ಸ್ಯಾಂಪಲ್ ಜನರಿಗೆ ಯಾರು ಬಂದವರಿಗೆ ನೋಡ್ಲಿಕ್ಕೆ ಆಗ್ತದೆ ಸರ್. ಒಂದು ಅತ್ಯುತ್ತಮವಾಗಿ ಮತ್ತೆ ಇದರಲ್ಲಿ ಈ ಮರದಲ್ಲಿ ಇನ್ನೊಂದು ನನಗೆ ಹೇಳಲಿಕ್ಕೆ ಇಚ್ಛೆ ಬರುದಂದ್ರೆ, ಇದರಲ್ಲಿ ತುಂಬಾ ಎಲೆ ಬರ್ತಾ ಉಂಟು. ಎಲೆ ಬರುವ ಕಾರಣ ಈ ಆಕ್ಸಿಜನ್ ಕಂಡಬಟ್ಟು ಇದರಲ್ಲಿ ಪ್ರೊಡ್ಯೂಸ್ ಆಗುದು ಅಂತ ನನ್ನೊಂದು ಪ್ರಕಾರ. ನಿಮ್ಗೆ ನೋಡ್ಬೋದು, ಈಗ ನೋಡಿ ನಾನೀಗ 6 ಫೀಟ್ ಇದ್ದೇನೆ, ಈಗ ನೋಡಿ ಒಂದು 5 ಫೀಟ್ ಇಂದ ಎಲೆ ಉಂಟು, ಧಾರಾಳ ಎಲೆ ಉಂಟು ಇದರಲ್ಲಿ. 15 ಫೀಟ್ನವರೆಗೆ ಉಂಟು. ಇದರಲ್ಲಿ ಅಷ್ಟೊಂದು ಆಕ್ಸಿಜನ್ ಪ್ರೊಡ್ಯೂಸ್ ಆಗಬಹುದು. ಇದರಲ್ಲಿ ಬಂದು ನಿಂತು ಒಂದು 5 ನಿಮಿಷ ಆಗುವಾಗ ನಮಗೆ ನಮ್ಮ ಮನಸ್ಸಿಗೆ ಒಂದು ಖುಷಿ ರಿಲೀಫ್ ಕೊಡ್ತದೆ, ನಮ್ಮ ಮೈಂಡಿಗೆ ಕೂಡ ರಿಲೀಫ್ ಕೊಡ್ತದೆ, ಅಷ್ಟೊಂದು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತದೆ. ಮತ್ತೆ ಇದು ನಾನು ಹೇಳೋದೊಂದು, ಈಗ 10 ವರ್ಷದಲ್ಲಿ ಕಟ್ಟಿಂಗ್ ಮಾಡಿದ್ರು ಕೂಡ ಈಗ ಕೆಲವು ಮರಗಳಂತಂದ್ರೆ 30 ವರ್ಷ 40 ವರ್ಷ ಬರ್ತದೆ, ಅದರಲ್ಲಿ ಎಲೆ ಕಡಿಮೆ ಇರ್ತದೆ, ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುವಂಥದ್ದು ಕಡಿಮೆ ಇರ್ತದೆ. ಇದು ನಾವು ಕಟ್ಟಿಂಗ್ ಮಾಡಿ ರೀಪ್ಲಾಂಟೇಶನ್ ಮಾಡ್ತಾ ಇರುವಾಗ ನಮ್ಮ ಸಮಾಜಕ್ಕೆ ನಾವು ಒಂದು ದೊಡ್ಡ ಕೊಡುಗೆ ಕೊಟ್ಟ ಹಾಗೆ ನನ್ನೊಂದು ಪ್ರಕಾರ. ಅಷ್ಟೊಂದು ಆಕ್ಸಿಜನ್ ಇದರಲ್ಲಿ ಪ್ರೊಡ್ಯೂಸ್ ಆಗುವುದಂತದ್ದು ನನ್ನೊಂದು ಅನಿಸಿಕೆ. ಅಂದ್ರೆ ಅಷ್ಟು ಒಳ್ಳೆ ಎಲೆ ಉಂಟು ಇದರಲ್ಲಿ. ಹೌದು, ಹಸಿರಾಗಿ ಸೂಪರ್ ಇದೆ. ಓಕೆ ಸರ್, ಈಗ ನಿಮ್ದು ಕೇವಲ ಕೃಷಿ ಮಾಡುವಂಥದ್ದು ಕೇವಲ ಮನಿ ಮೈಂಡೆಡ್ ಆಗಿ ಅನ್ನುವಂಥದ್ದಲ್ಲ, ಅದರ ಜೊತೆಗೆ ಪ್ರಕೃತಿಯು ಕೂಡ ಉಳಿಬೇಕು, ಭೂಮಿಯು ಕೂಡ ತಂಪಿರಬೇಕು, ಟೆಂಪರೇಚರ್ ರೈಸ್ ಆಗಬಾರ್ದು. ಇದೆಲ್ಲವೂ ಕೂಡ ಇವತ್ತು ಗ್ಲೋಬಲ್ ಸಮಸ್ಯೆ, ಟೆಂಪರೇಚರ್ ಬಗ್ಗೆ, ಅದರ ಬಗ್ಗೆ ಕೂಡ ಒಂದು ಕಾಳಜಿ ಇದೆ. ಅದರ ಜೊತೆಗೆ ಇದೊಂದು ರೋಗ ನಿರೋಧಕ ಶಕ್ತಿ ಇರುವಂಥದ್ದು, ಎಷ್ಟೋ ನಮ್ಮ ಗೊಬ್ಬರಗಳಾಗಿ ಕನ್ವರ್ಟ್ ಆಗುವಂಥದ್ದು, ಈ ರೀತಿಯ ಒಂದು ಸೊಪ್ಪು ಗಿಡ, ಆ ರೀತಿಯ ಒಂದು ಗಿಡವನ್ನು ಅದರ ಮಾರ್ಗದರ್ಶನ ನಮಗೆ ಮಾಡಿದಿರಿ. ತುಂಬ ಜನರಿಗೆ ಮಾದರಿ ಆಗ್ಬೋದು. ಅದರ ಜೊತೆಗೆ ನಿಮ್ಮ ನಂಬರ್ ಹಾಕಿರ್ತಾರೆ, ಯಾರಿಗಾದ್ರೂ ಆಸಕ್ತಿ ಇದ್ದವ್ರು ಬಂದರೆ ನೋಡ್ಬೋದು. ಬಂಟ್ವಾಳ ತಾಲೂಕಿನ ಪಿಲಾತಬೆಟ್ಟು ಗ್ರಾಮ ಅಲ್ಲ, ಪಿಲಾತಬೆಟ್ಟು ಗ್ರಾಮ, ವನದುರ್ಗ ದೇವಸ್ಥಾನದ ಪಕ್ಕದಲ್ಲಿರುವಂಥದ್ದು. ವನದುರ್ಗ ದೇವಸ್ಥಾನದ ಹತ್ರ ಹೋದರೆ ಸಾಕು. ನಿಮಗೆ ಮಂಗಳೂರು ಸೈಡಿಂದ ಬರೋರು ಇದ್ರೆ ಮೂರ್ಜೆ ಹತ್ರ ಒಳಗೆ ತಗೋಬೇಕು, ಅಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ ಈ ಕಡೆಗೆ. ವೇಣೂರು ಸೈಡಿಂದ ಬರೋರು ವೇಣೂರು ಪೇಟೆಯಿಂದನೂ ಒಂದು ದಾರಿ ಇದೆ, 6 ಕಿಲೋಮೀಟರ್. ವಾಮದಬದ ಕಡೆಯಿಂದನೂ ಬರ್ಬೋದು. ಬಂದು ಫಸ್ಟ್ ಇವರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾಕಂದರೆ ಇವ್ರದ್ದು 3-4 ತೋಟಗಳಿದೆ ಮತ್ತು ಇವರು ಓಡಾಡ್ತಿರ್ತಾರೆ, ಪ್ರಯೋಗಶೀಲರು ಅಲ್ಲ. ನಾಳೆ ಈಗ ಕೇರಳಕ್ಕೆ ಹೋಗ್ತಿದ್ರಿ ಇಂಥದ್ದೇ ಒಂದು ತೋಟದ ಅಧ್ಯಯನಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ಸ್ನೇಹಿತರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಾದರೆ ಕಾಂಟ್ಯಾಕ್ಟ್ ಮಾಡಿ. ಸಂಪೂರ್ಣ ಸಹಜ ಕೃಷಿಯ ಈ ರೀತಿ ಅತ್ಯುತ್ತಮ ಕಂಟೆಂಟ್ಗಳನ್ನೆಲ್ಲರ ಕಡೆಗೆ ಕೃಷಿಕರಿಗೆ ಶೇರ್ ಮಾಡಿ, ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು.